ಸಂತೋಷ. ಹೇಳ್ತಾ ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹ? ಏನಾದರೂ ಕೇಳಿಸ್ತಾ ಇಲ್ಲ. ಏನಾದರೂ ಹಂಚ್ಕೊಳ್ಳೋದಿದೆಯಾ ಅಂದೆ. ಇದೆ ಇದೆ ಇದೆ. ಇದೆ ಇದೆ ಇದೆ. ಊಟ ಮಾಡಿದ್ರಾ? ಆ? ಊಟ ಆಯ್ತಾ? ಊಟ ಆಯ್ತು. ಈ ಕಾಲ್ ಮಾಡಕ್ಕೋಸ್ಕರನೇ ಬೇಗ ಊಟ ಮಾಡಿದೆ, ಮೆಡಿಸನ್ ತಗೊಂಡು. ಅಯ್ಯೋ, ಓಕೆ, ದೇವ್ರು ಒಳ್ಳೇದು ಮಾಡಲಿ. ಹೇಳು ತಾಯಿ. ಆ, ನಮ್ದು ಒಂದು ಮನೇಲಿ ಮಕ್ಕಳದೇ ಹಿಂಸೆ. ಮಕ್ಕಳದ ಹಿಂಸೆ ಹೇಗೆ? ಹೇಗೆ ಅಂದ್ರೆ, ನಮ್ಮ ಯಜಮಾನ್ರು ಸ್ವಲ್ಪ ಕುಡಿತಾ ಇದ್ರು, ಅವರು ಹಿಂಸೆ ಕೊಡ್ತಾ ಇದ್ರು. ಅವ್ರು ಹೇಳೋ ಸುಳ್ಳಿಗೆಲ್ಲ ನಮ್ಮ ಮಕ್ಕಳು ಅದು ಸತ್ಯ ಅಂತ ಸಾಬೀತುಪಡಿಸೋ ರೀತಿ ಬೆಳ್ಕೊಂಡ್ಬಿಟ್ರು. ಅಂದ್ರೆ ಯಾವ ತರ? ಯಾವ ತರ ಅಂದ್ರೆ, ಈ ದುಡ್ಡು 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 ಅಂತ ಕಿರುಕುಳ ಕೊಟ್ಟು ಒಬ್ಬ ದೊಡ್ಡವನು ತುಂಬಾ ಚಿತ್ರ ಹಿಂಸೆ ಕೊಡ್ತಾ ಇದ್ದ ನಿಮ್ಗ. ನಮ್ಗೆ ಒಂದೊಂದ್ ಅಷ್ಟಷ್ಟು ದಿನಕ್ಕೆ ಒಂದೊಂದು ಅಮೌಂಟ್ ಕೊಡ್ಬೇಕಾಗಿತ್ತು. ಒಂದೊಂದು ಅಷ್ಟಷ್ಟು ದಿನಕ್ಕೆ ಒಂದೊಂದು ಅಮೌಂಟ್ ಕೊಡ್ಬೇಕಾಗಿತ್ತು. ಬೇರೆಯವರು ಅವನ್ಗೆ ಸಪೋರ್ಟ್ ಮಾಡೋರು, ನಮ್ ಜನಗಳಲ್ಲೇ ಅವನ್ಗೆ ಸಪೋರ್ಟ್. ನನ್ಗೆ ಸತ್ಯಕ್ಕೆ ನ್ಯಾಯಕ್ಕೆ ಯಾರು ಬರಲ್ಲ. ಹಂಗ್ ಮಾಡ್ಕೊಂಡು ಅವನ್ಗೆ ಕೊಟ್ಟಿ ಲಕ್ಷ ಲಕ್ಷ ಸಾಲ ಮಾಡಿ ಕೊಟ್ಟಿ ಪದೇ ಪದೇ ಕೊಟ್ಟಿ ಸಾಕಾಯ್ತು. ಚಿಕ್ಕವನೊಬ್ನಿದ್ದ, ಅವನು ಎಲ್ಲ ಡಿಗ್ರಿ ಮುಗಿಸಿ ಬೆಂಗ್ಳೂರ್ಗೆ ಹೊಟ್ಟೋದ. ಅಲ್ಲಿ ಏನೋ ಕೆಲಸ ಮಾಡ್ತಿದ್ದ. ಇಲ್ಲಿ ಒಬ್ಳೆ ನನ್ನ ಚಿತ್ರಹಿಂಸೆ ಕೊಡ್ತಾ ಇದ್ದ. 2012ರಲ್ಲಿ ನಮ್ಮ ಅಣ್ಣ ಅವರೆಲ್ಲ ಸೇರಿ ಚಿಕ್ಕವನ್ ಕರೆದು ನಿನ್ನ ಹತ್ರ ಕರ್ಕೊಂಡು ಹೋಗು ಅಂತ ಕಳಿಸ್ಬಿಟ್ರು. ಅಂದ್ರೆ ಅಲ್ಲಿವರೆಗೂ ಎಲ್ಲಿ ಬೆಳೀತಾ ಇದ್ರು ಅವರು? ಅಲ್ಲಿವರೆಗೂ ನಮ್ ಸ್ವಂತ ಮನೇಲೇ ಇದ್ದೆ. ಅಲ್ಲ, ಮಕ್ಳೆಲ್ಲಿದ್ರು? ಮಕ್ಕಳಂದ್ರೆ ದೊಡ್ಡವರು ಅವರು. ಮಕ್ಕಳು 3 ಜನ ಇದ್ದಾರೆ. 3 ಜನಕ್ಕೂ ಮದ್ವೆ ಆಗಿದೆ, ಮೊಮ್ಮಗಳಿಗೂ ಮದ್ವೆ ಆಗಿದೆ. ಓ, ಅಂದ್ರೆ ನೀವು ಮಾತಾಡ್ತಿರೋದು ದೊಡ್ಡ ಮಕ್ಳ ಬಗ್ಗೆ? ದೊಡ್ಡ ಮಕ್ಳೇ. ದೊಡ್ಡ ಮಕ್ಕಳು ಭಾಗ ಎಲ್ಲ ತಗೊಂಡಿದ್ದಾರೆ, ವಿಭಾಗ ಎಲ್ಲ ಆಗಿದೆ. ಅದನ್ನೆಲ್ಲ ಮಾರ್ಕೊಂಡಿದ್ದಾನೆ ಅವನು. ಏನೇನೋ ವಿಪರೀತ ಮಾಡಿ ಪುನಃ ನನ್ ಮೇಲೆ ಕೇಸ್ ಹಾಕೋದು. ತಾಯಿ ಮೇಲೆ ಕೇಸು? ಹೌದು, ನನ್ ಮೇಲೆ ನೋಟಿಸ್ ಕಳ್ಸಿದ್ದಾನೆ. ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟೋಗಿದ್ದಾನೆ. ನಮ್ ನೆಂಟರಿಗೆ ಹೇಳ್ದೆ, ಅವ್ರು ಹೇಳಿದ್ರು ಏನಂತ. ಇದು ನಾನು ವಿವರವಾಗಿ ಹೇಳ್ತೀನಿ ಸರ್. ನಾನೀಗ ಮೊದಲಿಂದ ಹೇಳಂಗೆ. ಹೇಳುವ. ನಮ್ದು ಒಂದು ದೊಡ್ಡದು ಜಾಗ ಮನೆ ಇದೆ. 8146 ಅಂತ. ಅದ್ರಲ್ಲಿ ಒಂದ್ ದೊಡ್ಡದಾಗಿ ಮನೆ ಕಟ್ಕೊಂಡಿದ್ದು. ಮನೆನ 2 ಗಂಡು ಮಕ್ಳಿಗೆ ಅರ್ಧ ಅರ್ಧ ಮಾಡಿ ಮಗಳಿಗೆ ಖಾಲಿ ಜಾಗ ಕೊಟ್ಟಿದ್ದು. ನನ್ಗೆ ಒಂದು 15 ನಮ್ಮ ಪೂರ್ವಿಕರಿಂದ ಬಂದಿರೋದ್ನ ನನ್ಗೆ ಇಟ್ಕೊಳ್ಳಿ ಅಂತ ನಮ್ಮ ಹಿರಿಯರು ಹೇಳಿದ್ರು. ನನ್ಗೆ ಕಾಲ್ ಸಿಕ್ಕಿರೋದ್ರಿಂದ ನನ್ಗೆ ಒಂಥರ ಟೆನ್ಷನ್ ಆಗ್ಬಿಟ್ಟಿದೆ. ಮಾತಾಡೋಕೆ ಇಲ್ಲ. ಹೀಗ್ ಮಾಡಿದ್ರು. ಒಂದು ನನ್ನ ಹೆಸರಿಗೆ ಒಂದು ನಿಮ್ಗೆ 15 ಅಂದ್ರೆ ಎಲ್ಲವನ್ನ ಮಕ್ಕಳಿಗೆ ಕೊಡೋದು ಬೇಡ, ನಿಮ್ಮ ಹತ್ರ ಸ್ವಲ್ಪ ಇರ್ಲಿ ಅಂತ ಅವ್ರು ಹೇಳಿಕೊಟ್ಟಿದ್ದ? ಅಷ್ಟೇ ಇರ್ಲಿ, ನಿಮ್ ಅತ್ತೆ ಮಾವಂದಿರ್ದು ನೀವ್ ಅಲ್ಲೇ ದೀಪ ಹಚ್ಕೊಂಡ್ ಹೋಗಿ. ಅವ್ರು ನಿನ್ಗೇನು ಕೊಡೋದ್ ಬೇಡ, ನೀನ್ ಅವ್ರಿಗೂ ಏನ್ ಕೊಡೋದ್ ಬೇಡಮ್ಮ, ನೀವು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಹೋದ್ರು. ಆಮೇಲೆ ಚಿಕ್ಕವನು ಮದ್ವೆ ಆಗೋದಕ್ಕೂ ಮುಂಚೆನೆ ಭಾಗ ಕೊಟ್ಬಿಟ್ಟೆ. ಯಾಕ ಚಿತ್ರಹಿಂಸೆ ಕೊಡ್ತಿದ್ದ ದೊಡ್ಡ ಮಗಂದು ದುಶ್ಚಟಗಳು. ಅವನು ಕಾರ್ಡ್ಸ್ ಆಡೋದು, ಕುಡ್ತ, ಹುಡುಗಿರ್ ಸೋಕಿ, ಹಿಂಗೆ ವಿಪರೀತ. ಅದಕ್ಕೆಲ್ಲ ನಾನ್ ಬಲಿ ಆಗ್ಬೇಕು. ಎಷ್ಟು ವಯಸ್ಸಲ್ಲಿ? ಚಿಕ್ಕ ವಯಸ್ಸಂದ್ರೆ ಎಷ್ಟು ವಯಸ್ಸಲ್ಲಿ ಹಿಂದೆ ತಾಯಿ? ಅವನು ಇವತ್ತಿಗೂ ನಾನು ಅವ್ನು ಬಚ್ಚೆ ಕೊಡ್ತಿದ್ದೀನಿ. ನನ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಒಂದ್ ಸ್ವಲ್ಪ ಸರ್, ಅಸ್ಪಷ್ಟತೆ. ಹೌದಾ? ಜೋರ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆ. ಅಂದ್ರೆ ಈ ಮಗನಿಗೆ ಹೆಣ್ಣು ಮಕ್ಳ ಚಟ ಅಥವಾ ಬೇರೆ ಬೇರೆ ಚಟ ಯಾವ ವಯಸ್ಸಲ್ಲಿ ಹಿಂದೆ? ಅವನು ಒಂದ್ ಎಷ್ಟು ಅಂದ್ರೆ 20 ವರ್ಷ ಆಗೋದಕ್ಕೂ ಮುಂಚೆ ಈ ದುಶ್ಚಟ ಕೊಟ್ಟಾಗ್ಬಿಟ್ಟ. ನಮ್ಮ ಯಜಮಾನ್ರು ಮಗು ಅಥವಾ ಶುರುವಿನಲ್ಲಿದ್ದಾಗ ಅಥವಾ ಅದು ಆ ಚಟಗಳ ಶುರುವಿನಲ್ಲಿ ನೀವು ಅದನ್ನ ತಡಿಲಿಲ್ವಾ? ನಮ್ಗೆ ಅವನ್ ಹೊರ್ಗಡೆ ಏನ್ ಯಾವ ರೀತಿ ಇರ್ತಾನೆ ಅಂತ ನಮಗ್ ಗೊತ್ತಿಲ್ಲ. ಅದು ನಾವು ಪೂಜೆ ಅದು ಇದು ತುಂಬಾ ಮಾಡ್ತಾ ಇದ್ದವನು, ಒಳ್ಳೆ ದಾರಿಗೆ ಬರ್ಲಿ, ಇವನ್ ಯಾಕೋ ಈ ತರ ಅಟ್ಮಾರಿ ಅದು ಇದು ಅಂತ ಏನಾಗಿದೆ ಅಂತ ಗ್ರಹಗಳು ಶಾಂತಿ ಮಾಡಿಸೋದು, ನವಗ್ರಹ ಶಾಂತಿ ಮಾಡಿಸೋದು, ಅರ್ಚನೆ ಮಾಡಿಸೋದು, ಬೇರೆ ಬೇರೆ ಪೂಜೆ ಎಲ್ಲ ಇಡಿಸಿ ಮನೆಯಲ್ಲಿ ಬೇಕಾದಷ್ಟೆಲ್ಲ ಪೂಜೆ ಎಲ್ಲ ಮಾಡ್ತಿದ್ದೋ. ಯಾವುದಕ್ಕೂ ಅವನು ಬಗ್ಲಿಲ್ಲ.
ಅವ್ನಿಗ್ ಮಾಡ್ಸಿ ಅವ್ನಿಗೆಲ್ಲಾ ಪೂಜೆ ಎಲ್ಲ ಮಾಡ್ಸೋ ತನಕ ಬೇಕಾದಷ್ಟು ಕಳ್ಕೊಂಡ್ಬಿಟ್ಟಿದೀನಿ. ಬೇಕಾದಷ್ಟು ಕಳ್ಕೊಂಡಿದೀವಿ ನಾವು. ಹಂಗೆಲ್ಲ ಮಾಡಿ ಇನ್ನೊಬ್ನು ಚಿಕ್ಕವನಿದ್ದ, ಅವನು ಏನೋ ಈಗ ಅವನು ಮದ್ವೆ ಮಾಡ್ಕೊಂಡ ಸ್ವಂತಿಕೆ ಹುಡುಗಿ ನೋಡ್ಕೊಂಡು ನಮ್ಮ ಮಗಳ ಮದ್ವೆ ಅಷ್ಟೇನೆ ನಮ್ಮ ಯಜಮಾನ್ರು ನಾವು ಸೇರಿ ಮದ್ವೆ ಮಾಡಿದ್ದು. ಅಂದ್ರೆ ಮದುವೆಗೂ ಮುಂಚೆ ಭಾಗ ಕೊಡ್ಲಿಕ್ಕೆ ಏನ್ ಕಾರಣ? ಭಾಗ ಅಂದ್ರೆ ಅವನು ಎಲ್ಲಾನು ಚಿತ್ರಹಿಂಸೆ ಕೊಡ್ತಿದ್ದ. ಬಂದು ಇದು ಒಂದೇ ಮನೆ ಮಲ್ಕೊಂಡ್ಬಿಡೋನು, ಕುಡ್ದು ಬಂದು 3 ದಿನ ಸುಮ್ಮನೆ ಮಲ್ಕೊಳ್ಳೋದು, ಮನೆ ಗಲೀಜ್ ಮಾಡೋದು ಎಲ್ಲ ಮಾಡೋನು. ಮತ್ತೆ ಈ ಚಿಕ್ಕವನು ಒಪ್ತಿರ್ಲಿಲ್ಲ ಅವನು ಇಲ್ಲಿ ಇರಕ್ಕೆ. ಈಗ ಅವನು ಭಾಗ ಕೊಟ್ರೆ ಅವ್ನ ಪಾಡ್ಗ ಅವ್ನ ಹೆಂಡತಿ ಮನೇಲಿ ಸೇರ್ಕೊಂಡಿರ್ಲಿ, ಅವನು ಬರೋದ್ ಬೇಡ, ಅವ್ನ ಹೆಂಡತಿ ಕರ್ಕ ಬಂದು ಅವ್ನ ಭಾಗದಲ್ಲಿ ಇರ್ಲಿ ಅಂತ ಭಾಗ ಕೊಟ್ಟಿದ್ದು. ಅವನು ನನ್ಗೆ ಅದು ಇದು ನನಗೆ ಭಾಗ ಕೊಡು ಅಂತ 15 ವರ್ಷದ ಹುಡುಗನಿಂದನೂ ಚಿತ್ರಹಿಂಸೆ ಕೊಡ್ತಿದ್ದ. ನಮ್ಮ ಯಜಮಾನ್ರಿಗೂ ಹೊಡಿತಿದ್ದ. ಅವ್ರಿರೋ ತನಕ ನಮ್ ತಾತಂದು ಅನ್ನೋನು, ಅವ್ರು ಹೋದ್ಮೇಲೆ ನಮ್ಮ ಅಪ್ಪಂದು ಅಂತ ಇರೋದು. ಹೀಗಾಗಿ ಆಮೇಲೆ ಅವ್ನ ಮದ್ವೆನು ಮಾಡ್ಕೊಂಡ ಒಂದ 16ನೇ ಇಸ್ವಿಲೇನೋ, ಅದು ನನಗ್ ಗೊತ್ತಿಲ್ಲ, ನಾನು ಹೋಗ್ಲೂ ಇಲ್ಲ. ಅವ್ನ ಸ್ವಂತಕ್ಕೆ ಅವ್ನ ಮದ್ವೆ ಮಾಡ್ಕೊಂಡ. ಇನ್ನು ಮಗಳ ಮದ್ವೆನ ನಾವು ಮುಂಚಿತವಾಗಿ ಮಾಡ್ಬಿಟ್ಟಿದ್ದು. ಮತ್ತೆ ಆಮೇಲೆ ಇನ್ನು ಚಿಕ್ಕವನು ಒಂದು 22ನೇ ಇಸ್ವಿನಲ್ಲಿ ಈಗ ಮದ್ವೆ ಮಾಡ್ಕೊಂಡ. ಅವನ್ಗೆ ನಿಂತಿ ಮಾಡದು, ಅವನು ಮದ್ವೆ ಮಾಡ್ಕೊಂಡ. ಅವನು ಇದೇ ಬುದ್ಧಿ, ಇವರಿಬ್ರು ಒಂದೇ ನಾಣ್ಯದ 2 ಮುಖ. ಅವನೆಲ್ಲ ಇಬ್ರು ಮಕ್ಕಳು ಅದೇ ಬುದ್ಧಿನ, ಅದೇ ನಡವಳಿಕೆ. ಇವನು ನನ್ ಮೇಲೆ ಇಲ್ಲದ ಸಲ್ಲದ ಮಾತುಗಳನ್ನ ಹೇಳೋದು, ಹೆಂಡ್ತಿನ ಎತ್ತಿ ಕೂರ್ಸ್ಕೊಳ್ಳೋದು, ನಮ್ಮನ್ನ ನಾವೇ ಕೆಲಸ ಮಾಡ್ಬೇಕು, ಅವಳು ಸುಮ್ಮನೆ 12 ಗಂಟೆ ಆದ್ರೂ ಮಲಗಿದ್ರೆ ಈಚೆಗೆ ಬರಂಗಿಲ್ಲ. ಹಿಂಗೆಲ್ಲ ಮಾಡ್ಕೊಂಡು ಕಡೆಗೆ ಅವರೇ ನನ್ನನ್ನು ಹೋಗ್ಲಿ ಅಂತ ಕಿರುಕುಳ ಕೊಟ್ರು, ಮನೆ ಬಿಟ್ಟು ಹೊಟ್ಟೋಗ್ಲಿ ಅಂತ. ನಾನು ಹೋಗ್ಲಿಲ್ಲ. ನಾನು ಎಲ್ಲಿ ಹೋಗ್ಲಿ, ನಾನು ಒಬ್ಳೆ ಹೊಂಟಿ ಹೆಂಗಿರಕ್ಕಾಗತ್ತೆ ಅಂತ ಹೇಳಿ ನಾನು ಹೋಗ್ಲಿಲ್ಲ. ನಾವು ಹೋಗದೆ ಇದ್ದಾಗ ಅವರೇ ಹೊಟ್ಟೋಗ್ಬಿಟ್ರು, ಮನೆ ಬಿಟ್ಟು ನನ್ ಬಿಟ್ಬಿಟ್ಟು ಹೋದ್ರು. ಮನೆ ದೊಡ್ಡ ಮನೆ, ರಾತ್ರಿ ಟೈಮಲ್ಲಿ ನಾನು ಇದ್ದು ವಾಶ್ರೂಮ್ಗೆಲ್ಲ ಹೋಗ್ಬೇಕಂದ್ರೆ ಭಯನೂ ಆಗುತ್ತೆ. ಈಗ ನಾನು ಹೊಂಟಿನೇ ಇಲ್ಲಿ ಇದ್ದೀನಿ, ಹಂಗ್ ಮಾಡ್ಬಿಟ್ಟು ಹೋದ ಅವನು. ಅಂದ್ರೆ ನಿಮ್ಮ ಮನೆಯವರು ಎಲ್ಲೋದ್ರು? ಏನ್ ಸರ್? ನಿಮ್ ಮನೆಯವರು? ನಮ್ಮ ಮನೆಯವ್ರು ತೀರೋದ್ರು 2007ರಲ್ಲಿ. ಓಹೋ, ಅಂದ್ರೆ ಅವ್ರು ಇರೋವರೆಗೂ ಈ ಮಕ್ಕಳು ಒಳ್ಳೆ ದಾರಿಲೇ ಇದ್ರ? ಇಲ್ಲ, ಅವ್ರು ಇರುವಾಗ್ಲೂ ದೊಡ್ಡವನು ದುಶ್ಚಟದಲ್ಲೇ ಇದ್ದ, ಚಿಕ್ಕವನು ಒಳ ಬುದ್ಧಿಲಿದ್ದ. ಅಂದ್ರೆ ಎಲ್ಲಿ ಸಂಪರ್ಕಕ್ಕೆ ಬಂತು ಈ ದುಶ್ಚಟ? ಏನ್ ಕಾಲೇಜ್ ಅಲ್ಲ, ಸ್ಕೂಲ್ ಅಲ್ಲ, ಎಲ್ಲಿ ಇದು ಅಂಟ್ಕೊಂಡಿದ್ದ ಅವ್ರಿಗೆ? ಅಯ್ಯೋ, ಅವನು ಕಾಲೇಜಲ್ಲಿ ಅವನು ಇವನ್ ಕಲ್ತಿರೋದಕ್ಕೆ ಬೇರೆಯವ್ರು ಕಲಿಸ್ತಾರೆ ಅಂತ ನಾನು ಹೇಳಕ್ ಆಗಲ್ಲ ಸರ್. ನಾನು ಅದು ಏನಾಗಿದೆ ಅಂದ್ರೆ ಅವನು ಎಲ್ಲಿವರೆಗೂ ಅವನು ಚೆನ್ನಾಗಿದ್ದ, ಎಲ್ಲಿಂದ ಕೆಟ್ಟಂಗೆ ಕಾಣ್ತಾ ಇದೆ? ಚಿಕ್ಕವರಿದ್ದಾಗ್ಲಿಂದ ಹಠಮಾರಿ, ಚಿಕ್ಕವನಿಂದಲೂ ಹಠಮಾರಿ. ಅವ್ನ ಹಠಮಾರಿ, ಇವನ್ ಸೈಲೆಂಟ್ ಆಗಿ ಕೆಲಸ ಮಾಡ್ದ ಚಿಕ್ಕವನು. ಹೀಗ್ ಮಾಡ್ಕೊಂಡು ಅವಾಗ ನಾವು 2021ರಲ್ಲೇನೋ ಭಾಗ ಕೊಟ್ಟು, ಕೊಡ್ಲಿಲ್ಲ ಅಂದ್ರೆ ನನ್ ಪ್ರಾಣ ತೆಗಿತಾನೆ, ಹೊಡಿತಾನೆ, ಬಡಿತಾನೆ, ಬೀದಿಲಿ ನಿಂತ್ಕೊಂಡು ಅವಾಚ್ಯ ಶಬ್ದಗಳಿಂದ ಬೈತಾನೆ. ಬೇಕಾದಷ್ಟು ಕಂಪ್ಲೇಂಟ್ ಕೊಟ್ಟು ಕಮಿಷನ್ರು ಎಲ್ಲತ್ರನು ಹೋಗಿ, ಕಮಿಷನ್ರು ಇಲ್ಲಿ ನಮ್ಮ ಏರಿಯಾಕ್ಕೆ ಸೇರಿದ್ದ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಅವನ್ನ ಎಳ್ಕೊಬಂದ್ ಜೈಲ್ಗೆ ಹಾಕಿ ಅಂತ ಹೇಳಿ ಅವ್ರು ಬರದೆಲ್ಲ ಕಳ್ಸಿದ್ದಾರೆ. ಯಾವುದಕ್ಕೂ ಬಗ್ಗಲ್ಲ ಮೊಂಡು. ಆಮೇಲೆ ಸರಿ ಭಾಗ ಎಲ್ಲ ಕೊಟ್ವಲ್ಲ ಸರ್, ಹೀಗೆ ಕೊಟ್ಟ ಮೇಲೆ ಅವನಿಗೆ ಸ್ವಲ್ಪ ದಿನ ಒಂದ್ 2-3 ತಿಂಗಳ ತನಕ ಅವರು ಇವರು ಮಾರ್ಬೇಕು ಅನ್ಕೊಂಡು ಓಡಾಡ್ತಿದ್ದ ಮನೇನ. ಅವ್ರು ಬಂದವರು ಮನೆ ಜೇಂಟ್ ಇದು ಒಂದೇ ಮನೆ ಅಲ್ವಾ, ಗೋಡೆ ಒಂದೇ ಮನೆ, ಅರ್ಧ ತಗೊಳಕ್ಕೆ ಯಾರು ಬರ್ಲಿಲ್ಲ. ಆಗ ನನ್ಗೆ ಜಾಗ ಬೇಕು, ನನ್ಗೆ ಸೈಟ್ ಕೊಡಿ ಅಂತ ಇಟ್ಕೊಂಡ. ನನ್ನ ಮಗಳಿಗೆ ಹಿಂಸೆ ಕೊಡ್ತಿದ್ದ. ಆಗ ಸರಿ ನಮ್ಮ ಕುಟುಂಬದವ್ರನ್ನ ಕರ್ಸ್ಬಿಟ್ಟು ಹಿಂಗೆಲ್ಲ ಮಾಡ್ತಿದ್ದಾನೆ, ಕೊಟ್ಟ ಮೇಲೂ ಹಿಂಗೆಲ್ಲ ಹಿಂಸೆ ಕೊಡ್ತಾನೆ ಅಂದಾಗ ನಮ್ ತಂದೆ ಮನೆಯಿಂದ ಒಂದ್ ಸೈಟ್ ಕೊಟ್ಟಿದ್ರು. ಇಷ್ಟೇ ಅಳತೆ 30-40 ಒಂದ್ ಸೈಟ್ ಕೊಟ್ಟಿದ್ರು. ಅದೇ ಸೈಟ್ ಇಸ್ಕೊಂಡು ಈ ಮನೆನ ಚಿಕ್ಕಮಂಗನ್ಗೆ ಒಂದು 17 ಅಡಿ, ಮಗಳಿಗೊಂದು 10 ಅಡಿ ಕೊಟ್ಟೆ. 10 ಅಡಿ ಜಾಗ ಮಗಳು ಕೊಟ್ಬಿಟ್ಟು 27 ಇಬ್ರಿಗೂ ಸಮಯ, ಇವನ್ಗೆ 27 ಕೊಟ್ಟೆ ಚಿಕ್ಕಮಂಗನಿಗೆ. ಮನೆ ಹೊಡಿಬಾರ್ದು, ಯಾರಾದ್ರೂ ಏನು ಹಿರಿಯವ್ರ ಹೆಸರು ಹೇಳ್ಕೊಂಡು ಬದುಕ್ಲಿ ಅಂತ ಹೇಳಿ. ಆಮೇಲೆ ಇದು ಹಂಗ್ ಕೊಟ್ಟ ಮೇಲೆ
ಪುನಃ ಅವನ್ಗೆ ನಮ್ ತಂದೆ ಮನೆ ನನಗ್ ಕೊಟ್ಟಿರೋ ಸೈಟ್ನ ಅವನು ಬರ್ಕೊಟ್ಬಿಟ್ಟೆ ನಾನು. ಅದ ಆವಾಗ ನಾನ್ ದೊಡ್ಡ ಮಗನಿಗೆ ಆ ದೊಡ್ಡ ಮಗನ ಮಾರ್ಕೊಂಡ್ಬಿಟ್ಟ ಅಲ್ಲೇ. ನಾನು ಅಲ್ಲಿ ಯಾವಾಗ ಬರ್ಕೊಟ್ಟೆ ಆ ತಕ್ಷಣಕ್ಕೆ ಅಲ್ಲೇ ಮಾರ್ದ. ಎಷ್ಟಾರು ಕೊಡ್ಲಿ ಅಡ್ಡ ಜಿಡ್ಡಿ ಬೀದಿ ನಿಂತ್ಕೊಂಡು ಹರಾಜ್ ಆಗ್ತಾನೆ. ಇವಾಗ ಈ ಮನೆ ನನ್ಗ್ ಸೇರ್ಬೇಕು, ನನಗ್ ಮೋಸ ಮಾಡಿ ಇವ್ರು ಕಿತ್ಕೊಂಡ್ರು ಅಂತ ಲಾಯರ್ ನೋಟಿಸ್ ಕಳ್ಸಿದ್ದಾನೆ ನನಗೆ. ಯಾರು? ದೊಡ್ಡ ಮಗ ಲಾಯರ್ ನೋಟಿಸ್ ಕಳ್ಸಿದ್ದಾನೆ. ಇದಕ್ಕೆ ಚಿಕ್ಕ ಮಗನ್ ಕುಮ್ಮಕ್ಕು. ಚಿಕ್ಕ ಮಗ ಸಪೋರ್ಟ್ ಮಾಡ್ತಿರೋದು. ನನ್ ಯಾಕೆ ಅಂದ್ರೆ ಅವ್ನು ಮಾಡ್ತಾ ಇರೋದು ನಂದು ಇಷ್ಟೆಲ್ಲ ಇವರೆಲ್ಲ ನನ್ ಬಿಟ್ಟು ಹೋದ್ರಲ್ಲ, ನನ್ಗೆ ಎಷ್ಟೊಂದು ಹುಷಾರಿಲ್ದಾಗ ಒಬ್ಬೊಬ್ಳೆ ನಂಗೆ ಹೇಳಕ್ ಆಗ್ತಲ್ಲ, ಒಂದ್ ನೀರ್ ಕುಡಿಯಕ್ ಆಗ್ತಲ್ಲ, ನನ್ಗೆ ಎಷ್ಟು ನೋವಾಗತ್ತೆ. ನನ್ನ ಹೆಸರಿಗೆ ಒಂದು ಹೌಸಿಂಗ್ ಬೋರ್ಡ್ ಮನೆ ಇದೆ, ನನ್ನ ಹೆಸರಿಗೆ ಅಲಾಟ್ ಆಗಿರೋದು. ಆ ಮನೆಗೋಸ್ಕರ ಈಗ ಚಿಕ್ಕ ಮಗ ಈ ತರ ಅವನು ಸೇರ್ಕೊಂಡು ಇಬ್ರು ಅವನ್ನ ಎತ್ಕಟ್ಕೊಂಡು ಅವನು ಬಂದು ನನ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಈಗ ನನ್ಗೆ ಅದು ಇವ್ರಿಗೆಲ್ಲ ಕೊಡೋದು ಕೊಟ್ಟಾಗಿದೆ. ಅದು ನಾನು ಸ್ವಯಾರ್ಜಿತ, ನಾನು ಅದನ್ನ ಕೊಡಕ್ ಬರಲ್ಲ. ನನ್ನ ಕಷ್ಟ ಸುಖಕ್ಕೆ ನನ್ಗೆ ಬೇಕು ಅಂತ ನಾನು ಹೇಳಿದೀನಿ. ಯಾವ್ದು ಹೇಳಿದ್ರು ಕೇಳಲ್ಲ. ಸುತ್ತ ಎಲ್ಲಾರ ಜೊತೆನು ನನ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ಕೊಟ್ರೆ ನನ್ ಮುಗೀತು. ಇನ್ನು ನಾನು ಚಪ್ಪಲಿ ಕಾಯ್ಕೊಂಡು ಕುತ್ಕೋಬೇಕು ದೇವಸ್ಥಾನದಲ್ಲಿ ಅಷ್ಟೆ. ಆ ಸ್ಥಿತಿಗೆ ಬಂದ್ಬಿಡ್ತೀನಿ ನಾನು. ಈ ತರ ಮಾಡ್ತಾ ಇದಾರೆ. ಇಷ್ಟೆಲ್ಲ ಮಾಡಿ ನನ್ ಮೇಲೆ ಎಷ್ಟೆಲ್ಲ ಸಾಲ ಮಾಡಿ ಅವನು ಓದ್ತೀನಿ ಇದಕ್ಕೆ ಇವನು ಲಕ್ಷ ಇವನ್ಗೂ ಸಾಲ ಮಾಡಿ ಕೊಟ್ಟಿದ್ನಲ್ಲ ಸರ್, ಇವನ್ಗೆ ದೊಡ್ಡವನ್ಗೆ ಅವ್ನ್ ಸಾಲ ಮಾಡಿ ಅಲ್ಲಿ ಜೂಜ್ ಆಡ್ಬಿಟ್ಟು ಬರೋದು, ಬೆಡ್ಸ್ ಕಟ್ಬಿಟ್ಟು ಬರೋದು, ಕ್ರಿಕೆಟ್ ಬೆಡ್ಸು, ಈ ರಾಜಕೀಯದ ಬೆಡ್ಸು, ಸೋತ್ಬಿಟ್ಟು ಬಂದಾಗ ನಾನ್ ಕೊಡ್ತಾ ಇರ್ಬೇಕು ಇವನ್ಗೆ ದುಡ್ಡು, ಸಾಲ ನಾನ್ ತೀರ್ಸ್ಬೇಕು. ಇಲ್ಲಾಂದ್ರೆ ಹಲೋ ಹೇಳವ. ಅವಾಗ ಹಂಗ ನಾವ್ ಕೊಡ್ಲಿಲ್ಲ ಅಂದ್ರೆ ಮನೆ ಚೆಚ್ಚಾಕೋದು, ಮನೆ ಬಾಗಿಲು ಚೆಚ್ಚೋದು, ಮನೆ ಬೀರು ಚೆಚ್ಚೋದು, ಸಿಲಿಂಡರ್ ಎತ್ಕೊಂಡೋಗಿ ಯಾರ್ಯಾರು ಕೊಟ್ಬಿಡೋದು, ಅಡ್ಡ ಜಿಡ್ಡಿ ಮಾರ್ಕೊಳ್ಳೋದು, ಈ ತರ ಎಲ್ಲ ಸುಮಾರು ಬೇಕಾದಷ್ಟೆಲ್ಲ ಮನೇಲಾಗಿದೆ. ಕಲ್ತಂದು ಬಾಗ್ಲು ಹೊಡಿಯೋದು, ಮತ್ತೆ ಇದು ಗೋಡ್ರೇಜ್ ಬೀರ್ ಚೆಚ್ಚಾಕೋದು, ಇಂಥದ್ದು ಅನೇಕ ಹೇಳಕ್ ಆಗಲ್ಲ. ನನ್ನನ್ನ ಕಾಪಾಡಕ್ಕೋಸ್ಕರ ನಮ್ಮ ಮೈದನ್ ಮನೇಲಿ ನಾನಿದ್ರೆ ಅವ್ರ ಮನೆ ಬಾಗಲ್ನು ಹೊಡೆದಿದ್ದಾನೆ ಕಲ್ ತಗೊಂಡು. ಬಾಗ್ಲೆಲ್ಲ ಹಾಳಾಗಂಗೆ ಮೇನ್ ಡೋರ್ಗಳು. ಇಷ್ಟೆಲ್ಲ ಮಾಡಿ ಸರ್ ಹಿಂಗೆ ಈ ತರ ಮಾಡ್ತಾ ಇದಾರೆ. ನಾನು ಹೆಂಗಿರ್ಬೇಕು, ನನ್ಗೆ ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಮನೆಗ್ ಬಂದಿರಿ ಅಂತ ನಮ್ ನೆಂಟ್ರ ನೆಂಟ್ರ ಜೊತೆ ಹೇಳ್ಬಿಟ್ಟು ಅವ್ರು ಕರೆಸಿ ನೀವ್ ಹೋಗಿ ಮನೇಲಿರೋ, ಅವ್ನ ತಾಯಿ ಎಲ್ಲಾರು ಬೇರೆ ಕಡೆ ಇರ್ತಾರಂತೆ, ಹೋಗಿ ಅಂದ್ರ ಈ ಮನೆ ಬೇಡವಂತೆ. ಈ ಮನೆ ಅವ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಬಿಟ್ಟಿದ್ದೇನಲ್ಲ 2 ಭಾಗನೂ, ಅದಕ್ಕೆ ಅವ್ನು ನನ್ಗೆ ಹೌಸಿಂಗ್ ಬೋರ್ಡ್ ಮನೆ ಕೊಡ್ರಿ, ನಂಗೆ ಈ ಮನೆ ಬೇಡ ಅಂತ ಚಿಕ್ಕವನು. ಅಂದ್ರೆ ಹೌಸಿಂಗ್ ಬೋರ್ಡ್ ಮನೆಗೋಸ್ಕರ ಇಬ್ರು ಕಿತ್ತಾಡ್ತಿದ್ದಾರ? ಇಬ್ರು ಅರ್ಧ ನಮ್ಮಿಬ್ರಿಗೆ ಅರ್ಧ ಮಾಡು ಅಂತ. ಬಟ್ ಈಗ ನೀವಿರೋ ಮನೆ ಯಾರ ಹೆಸರಲ್ಲಿದೆ? ಈಗಿರೋ ಮನೆ ನಮ್ಮ ಯಜಮಾನ್ರ ಹೆಸರಿನಿಂದ ನನ್ನ ಹೆಸರಿಗೆ ಬಂದು ನನ್ನ ಹೆಸರಿನಿಂದ 3 ಜನದ ಹೆಸರು ಮಾಡ್ಬಿಟ್ಟಿದ್ದೀನಿ. ಆಲ್ರೆಡಿ ಮಕ್ಳ ಹೆಸರಲ್ಲಿ ಆಗ್ಬಿಟ್ಟಿದೆ. ಮಕ್ಳ ಹೆಸರಲ್ಲಿ ಮಾಡ್ಬಿಟ್ಟಿದ್ದೀನಿ. ಈಗ ನಿಮ್ಗಿರೋದು ಹೌಸಿಂಗ್ ಬೋರ್ಡ್ ಮನೆ ಮಾತ್ರ? ಹೌಸಿಂಗ್ ಬೋರ್ಡ್ ಮನೆ. ಅದನ್ನು ಕೊಟ್ರೆ ಇವರು ಮತ್ತೆ ಅದೇ ಹಳೆ ಬುದ್ಧಿ. ಅದಾದ್ಮೇಲೆ ನಿಮಗೆ ಬೇರೆ ಏನು ಇಲ್ಲ? ಅದಾದ್ಮೇಲೆ ಇನ್ನೇನು ಇಲ್ಲ. ಅದು ಒಬ್ಳು ಚಿಕ್ಕ ಸೊಸೆ ಬಂದಿದ್ದಾಳೆ, ಚಿಕ್ಕವನ್ ಹೆಂಡತಿ, ಅವಳು ಇಷ್ಟೊಂದು ಕಿರುಕುಳ ಕೊಡಿಸ್ತಾ ಇರೋದು, ಇಷ್ಟೊಂದು ಎಲ್ಲಾನು ಎಲ್ಲೆಲ್ಲಿ ಹೆಂಗೇನ್ ಡಾಕ್ಯುಮೆಂಟ್ಸ್ ಆಗ್ಬೋದು ಅವಳಿಗೆ ಮಜಾ ತಗೋತಾ ಇದ್ದಾಳೆ. ಹಿಂಗೆಲ್ಲ ನನಗ್ ಬಿಟ್ಟು ನಮ್ ದೊಡ್ಡವನ್ನ ನಾವು ಯಾವುದ್ರಲ್ಲೂ ನಾವು ಹೆಚ್ಚಿಗೆ ಇಟ್ಕೊಂಡಿರ್ಲಿಲ್ಲ. ಅವ್ರ ಅತ್ತೆ ಮನೆಯವ್ರೇ ಆಗ್ಲಿ ಯಾರೇ ಆಗ್ಲಿ ಅವ್ರು ಬಂದ್ರೆ ಅಷ್ಟೇ ಆಯ್ತು ಹೋಯ್ತು. ಏನೋ ಒಂದ್ ಕಾಫಿ ಒಂದ್ ಜ್ಯೂಸ್ ಕೊಟ್ಟು ಕಳಿಸ್ತಾ ಇದ್ದೆ. ಇನ್ನು ಬೇರೆ ನಾನು ಅವ್ರ ವ್ಯವಹಾರನೇ ಯಾವತ್ತೂ ಇಟ್ಕೊಂಡಿರ್ಲಿಲ್ಲ. ಅವ್ರ ಜೊತೆ ಹೋಗಿ ಇವರು ಸೇರ್ಕೊಂಡವ್ರೆ ಎಲ್ರು. ನನ್ಗೆ ಯಾರು ಆಗಕ್ಕಿಲ್ಲ ಸಂಬಂಧಿಕರು ಎಲ್ರು ಇವ್ರು ಹೊಂದಾಣಿಕೆ ಮಾಡಿ ಎಲ್ರು ನಾನ್ ನಿಮಗ್ ಸಹಾಯ ಮಾಡ್ತೀನಿ ಅಂತ ಎಲ್ರು ಕೂತವ್ರೆ. ಅದಕ್ಕೆ ನಮ್ಮ ಅಣ್ಣಂದಿರು ಹೇಳೋದು, ನೀನೇನು ಎದ್ರಬೇಡ, ಅವರು ಯೋಗ್ಯರಲ್ಲ, ಅವರು ಅಯೋಗ್ಯರು. ಅವ್ರು ಉತ್ತಮರಾಗಿದ್ರೆ ಅವ್ರಿಗೆ ಕೊಡ್ಬೋದಾಗಿತ್ತು ನಿನ್ನ ಆಸ್ತಿನ. ಅವ್ರು ನಾನ್ ಲಯಕ್ ಆಗಿರೋರು ನೀನ್ ಕೊಟ್ಬಿಟ್ಟು ನಿನ್ ಕಷ್ಟ ಶ್ರಮದ ಫಲನ ನೀನ್ ಇದಾಗ್ಬೇಡ,
ಈಗ ಯಾರು ನೀನ್ ನೋಡ್ತಾ ಇದ್ದಾರೆ ಏನು ಬೇಡ, ಅವ್ರು ಏನ್ ಮಾಡ್ತಾರ ಮಾಡ್ಲಿ, ಅವ್ರು ಎಲ್ಲಿ ಹೋಯ್ತಾರ ಹೋಗ್ಲಿ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ತೀರ್ಮಾನ ಆಗ್ಲಿ ಅಂತ ನಮ್ಮ ಅಣ್ಣಂದಿರು ಹೇಳ್ತಾರೆ. ನಿಮ್ ತವ್ರ ಮನೆ ಈ ವಿಚಾರದಲ್ಲಿ ನಿಮ್ ಜೊತೆ ಇದೆಯಾ? ಬೈತಾರೆ, ಅಷ್ಟು ಕೆಟ್ಟದಾಗ ಬೈತಾರೆ ಎಲ್ಲಾರ್ನುವೆ. ಅಂತ ದುಷ್ಟರು ಅವ್ನಿಗೆ ಏನಾಗಿದೆ ಅಂದ್ರೆ. ಅಲ್ಲ, ಈಗ ನಿಮ್ ತವ್ರ ಮನೆ ನಿಮ್ ಜೊತೆ ಇದೆಯಾ? ಇದೆ, ನಮ್ಮ ಅಣ್ಣಂದಿರು ನನ್ ಸಪೋರ್ಟ್ ಇದೆ. ಒಟ್ ನನ್ ಯಾರೇ ಸಪೋರ್ಟ್ ಇದ್ರು ನನ್ನಲ್ಲಿ ನ್ಯಾಯ ಸತ್ಯ ಬೇಕಲ್ಲ. ಅದಕ್ಕೆ ಸತ್ಯ ಇರಕ್ಕೆ ಅವರು ಇದ್ ಮಾಡ್ತಾ ಇದ್ದಾರೆ. ಇದ್ ಮಾಡ್ಕೊಂಡು ಅವನು ಯಾರನ್ನು ಬಿಡಲ್ಲ. ದೊಡ್ಡವನು ಇವನು ಒಳಗೆ, ಚಿಕ್ಕವನು ದೊಡ್ಡವನು ಮೇಲೆ ಕೆಟ್ಟಾಗ ಹೋದ್ರೆ ಅವ್ರು ತಂದು ಕೊಟ್ಬಿಡ್ಬೇಕು ಏನಿದ್ರು ಅಂತ ನಂಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇವನ್ ನಿಮ್ಮ ಮೇಲೆ ಕೈ ಮಾಡಿರೋದು ಉಂಟಾ? ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ಕೇಸ್ ಎಲ್ಲ ಮಾಡಿದ್ದೆ. ನಮ್ಮ ಯಜಮಾನ್ರ ಸ್ನೇಹಿತರು, ನಮ್ಮ ಯಜಮಾನ್ರ ವರ್ಷಲಿ ನಮ್ಮ ಯಜಮಾನ್ರ ಚಿಕ್ಕಪ್ಪ ಆಗ್ಬೇಕಾಗಿತ್ತು. ಆಮೇಲೆ ನಮ್ಮ ಯಜಮಾನ್ರ ಅಣ್ಣ, ಅವ್ರ ಅಣ್ಣ ಆಗ್ಬೇಕಾಗಿತ್ತು. ನಮ್ಮ ಯಜಮಾನ್ರ ಕಡೆಯವರೇ ಹೇಳಿ ಕೇಸ್ ಎಲ್ಲ ಹಾಕ್ಸಿ ಅವನು ಬುದ್ಧಿ ಬರ್ಲಿ, ಕಾನೂನು ರೀತಿಲಿ ಅವನಿಗೆ ಪಾಠ ಕಲಿಸ್ಬೇಕು ಅಂತ. ಅವಾಗ ಪೊಲೀಸ್ನವ್ರು ಏನು ಮಾಡ್ಲಿಲ್ವಾ? ಸರ್ ಅವ್ನ್ ಯಾವ್ದಕ್ಕೂ ದಕ್ಕಲ್ಲ. ಪೊಲೀಸ್ನವ್ರು ಏನ್ ಹೇಳಿದ್ರು ಅಂದ್ರೆ, ಮೊದಲು ಅವ್ನ್ ಚಿಕ್ಕವನು ಮದ್ವೆ ಆಗಿರ್ಲಿಲ್ಲ, ಅವಾಗ ನೀವ್ ಎಲ್ಲಾರು ಒಂದು ಬೇರೆ ಕಡೆ ಊರ್ ಹೋಗಿ ನೀವ್ ಬದುಕಳಿ, ನೀವ್ ಇಲ್ಲಿ ಇರ್ಬೇಡಿ ಅಂತನೋರು. ನಾವ್ ಕದ್ದಿ ಎಲ್ಲೋ ಬದುಕಕ್ಕಾಗತ್ತೆ, ನಾವ್ ಇಲ್ಲೆಲ್ಲ ಅಂದ್ರೆ ನಿಮ್ಮನ್ನ ಊರು ಬಿಟ್ಟು ಹೋಗಿ ಅಂತಲ್ಲ. ಹೌದು, ಪೊಲೀಸ್ನವ್ರು ಇರೋದು ಕೆಟ್ಟವ್ರನ್ನ ಸರಿ ಮಾಡ್ಲಿಕ್ಕೆ ಹೊರತು ಒಳ್ಳೆಯವ್ರನ್ನ ಊರು ಬಿಡಿಸ್ಲಿಕ್ಕಲ್ಲ, ಹೌದಲ್ಲ? ಸರ್ ನಮ್ಮ ಮನೇಲೆ ಅವ್ರೆ, ನಮ್ಮ ಅಣ್ಣನೇ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ಅಣ್ಣನ ಮಗ ಸರ್ಕಲ್ ಇನ್ಸ್ಪೆಕ್ಟ್ರು, ಇನ್ನೊಬ್ಬ ತಮ್ಮನ ಮಗನು ಒದ್ದು ಒಳಿಗ್ ಹಾಕೋದು 5 ನಿಮಿಷ. ಅಂದ್ರೆ ಒಬ್ಬ ಪೊಲೀಸ್ನವ್ರು ಮನ್ಸು ಮಾಡಿದ್ರೆ ಅದು ಎಷ್ಟು 1 ನಿಮಿಷದ ಕೆಲಸ ಯಾಕೆ ಮಾಡ್ಲಿಲ್ಲ ಅವರು? ಸರ್ ನಾನು ಕಮಿಷನರ್ ತನಕನೂ ಹೋಗಿದ್ದೀನಿ. ಇನ್ನೇನಂದ್ರೆ ಮಿನಿಸ್ಟರ್ ಹತ್ರ ಗೃಹ ಮಂತ್ರಿ ಹತ್ರ ಹೋಗೋದೊಂದು ಬಾಕಿ ಈ ಕೇಸ್ ತಕೊಂಡು ನಾನು ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ. ಕೇಳಿಸ್ಕೊಳಮ್ಮ, ಆ ಪೊಲೀಸ್ನವ್ರುಗಳು ಇವೊಂದು ಮಿತಿ ಮೀರ್ತಾ ಇದೆ, ಇವ್ನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಅವನನ್ನು ಒದ್ದು ಒಳಗಡೆ ಹಾಕೋ ಕೆಲಸ ಯಾಕೆ ಮಾಡ್ಲಿಲ್ಲ? ಯಾಕೆ ಅಂದ್ರೆ ಅವನು ಕೈಯಾರೆ ಒಂದೊಂದು ಕಾಯಿಲೆಗಳು ಇಟ್ಕೊತಾನೆ ಸರ್. ಅವನು ಕುಡ್ದು ಜಾಂಡಿಸು ನೋಡಕ ಇವನ್ ಯಾರು ಇದ್ ಮಾಡೋರು ಅಂತ. ಈಗ ಕೋರ್ಟ್ ನಲ್ಲಿ ಇವನ್ನ ನಾನು ಕೇಸ್ ಹಾಕಿದ್ದನ್ನ ಇವನ್ನ ಕರ್ದಾಗ ನೋಡ್ಬಿಟ್ಟು ಜಡ್ಜ್ ಹೇಳಿದ್ರಂತೆ, ಈ ಪೇಷಂಟ್ ನ ಆಚೆ ಕಳ್ಸಿ ಏನು ಅಂತ ಕೇಳ್ದಂತೆ. ನಮ್ ತಾಯಿಗೆ ಹೊಡೆದು ಕೇಸ್ ಹಾಕೋರೆ ಅಂತಂದಿದ್ಕೆ, ಅದಕ್ಕೆ ನಿನ್ಗೆ ಈ ಸ್ಥಿತಿ ಬಂದಿರೋದು, ಇವನು ಹೊರ್ಗಾಕಿ ಕ್ಯಾನ್ಸರ್ ಪೇಷಂಟ್ ನಾನು ಇಲ್ಲಿ ನಿಲ್ಸ್ಬೇಡಿ ಅಂತ ಓಡಿಸಿದ್ದಾರೆ. ಆ ತರ ಸ್ಥಿತಿ ಬಂದಿದೆ. ಅವ್ನಿಗೆ ಏನಂದ್ರೆ ನನ್ ಕಾಣಿಸಲ್ಲ ಅಂತಾನೆ. ಮತ್ತೆ ಅವನ್ಗೆ ಇದು ಲಿವರ್ ಡ್ಯಾಮೇಜ್ ಆಗತ್ತೆ, ಪ್ಯಾಂಕ್ರಿಯಸ್ ಡ್ಯಾಮೇಜ್ ಆಗಿದೆ, ಅರ್ಧ ಕಾಲು ನಾನೇ ಈ 1 ವರ್ಷದಿಂದೇನೆ ಅಡ್ಮಿಟ್ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಲ್ ಆಪರೇಷನ್ ಮಾಡಿಸ್ದೆ ಗ್ಯಾಂಗ್ರೀನ್ ಆಗಿ. ಪುನಃ ಕೈಯೆಲ್ಲ ಆಪರೇಷನ್ ಮಾಡಿಸ್ದೆ, ಕೈಯೆಲ್ಲ ಎಲ್ಲ ಕೀತ್ಕೊಂಡ್ ಗುಳ್ಳೆ ಬಂದು ಅದಕ್ ಬೇಕಾದಂತೆ ಖರ್ಚು ಮಾಡಿದೆ. ಅವ್ನ್ ಬರಿಗೆ ಮೆಡಿಕಲ್ಗೆ ಬೇಕಾದಷ್ಟು ಒಂದು ಮಾನವೀಯತ ದೃಷ್ಟಿ ಅಂತ ಮಾಡಿದೆ. ಹೆಂಡತಿ ಒದ್ದು ಓಡಿಸ್ತಾಳೆ, ಮಾಡಿಸ್ಕೊಳಗಂಟ ಮಾಡಿಸ್ಕೊತಾಳೆ, ಕಿತ್ಕೊತಾಳೆ, ಒದ್ದು ಓಡಿಸ್ತಾಳೆ, ದುಡ್ಡು ಕಿತ್ಕೊತಾಳೆ, ಒದ್ದು ಓಡಿಸ್ತಾಳೆ. ಈಗ ಅವಳ ಹತ್ರನೇ ಇದ್ದಾನೆ. ಈಗ ಏನೋ ಒಂದು ಇಂಡಸ್ಟ್ರಿಯಲ್ ಸೈಟ್ ತೆಗೆದು ಹೆಂಡತಿ ಹೆಸರಿಗೆ ಅದನ್ನ ಕಳಿಸ್ತಾ ಇದ್ದಾನೆ. ಅದಕ್ ಬಂದಿಲ್ಲ, ಇದ್ರ ಬರೋನು ಕಳಿಸ್ತಾನೆ ಸ್ನೇಹಿತನ. ಅವನು ಜೀವನಾಂಶ ಕೊಟ್ಟು ಕಳಿಸ್ಬೇಕು ನಾನು ತಿಂಗಳುವೆ. ಅದು ಈ ಹಿರಿಯ ನಾಗರಿಕರ ಹತ್ರ ಹೋಗಿ ಅವರು ಏನೋ ಅವನು ಮಗನ ಕನ್ಸರ್ನಲ್ಲಿ ಅವನ ಕಾಲು ಹಸಿರೋ ತನಕ ನೀವು ಇದು ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ರು. ಪುನಃ ಮೊನ್ನೆನು ಹಂಗೆ ಮಾಡಿದ್ರು. ಇಲ್ಲಿ ಹಿರಿಯ ನಾಗರಿಕರದ್ದು ಸಹಾಯ ಇದಕ್ಕೆ ಹೋದೆ, ಅವರು ಕರ್ಸಿ ನಿಮ್ ಮಗನ್ ಮಾತಾಡಿ ನಿಮಗ್ ಫೋನ್ ಮಾಡ್ತೀನಿ ಅಂದ್ರು. ಇವ್ರು ಹೋಗಿಲ್ಲ, ಅದಕ್ಕೆ ಅವ್ರು ಫೋನ್ ಮಾಡ್ಲಿಲ್ಲ. ನಿಮಗ್ ಬರೋ ಹಣದಲ್ಲಿ ಮಗನಿಗೂ ಕೊಡ್ತೀರಾ ಸರ್? ನನ್ಗೆ ಪೆನ್ಷನ್ ಬರತ್ತೆ. ಅದೇ ಅದರಲ್ಲಿ ಹೇಳಿದ್ದು. ಅದ್ರಲ್ಲಿ ಕೊಡ್ತೀರಾ? ಕೊಡ್ತೀನಿ. ಈಗ್ಲೂ ಕೊಡ್ತೀನಿ. ಈ ತಿಂಗಳದು ಕೊಡ್ಬೇಕು, ಮುಂದಿನ ತಿಂಗಳದ್ನ ಈ ತಿಂಗಳೇ ಕೊಡ್ಬೇಕು ನಾನು. ಆತರ ಇಲ್ಲಾಂದ್ರೆ ಬಂದಿಲ್ ಮನೆ ಮುಂದೆ ನನ್ನ ಬೀದಿಲ್ ನಿಂತ್ಕೊಂಡು ಎಲ್ಲಾರು ತಲೆ ಬಗ್ಗಿಸ್ಕೊಂಡು ಹೊರಟೋಗ್ತಾರ. ಅವ್ನ್ ಬೈಕ್ಳಿಗೆ ಮೊದ್ಲು ಕೊಟ್ಟು ಕಳ್ಸಿ ಆ ಬೇವರ್ಸಿಗೆ ಅಂತಾರೆ ಅಕ್ಕಪಕ್ಕದವ್ರು. ಈ ತರ ನಾವು ಅಯ್ಯೋ ಪಾಪ ಹೆಂಡತಿ ಓಡಿಸ್ಬಿಟ್ಟು ಸರ್ ಅವ್ನು ರೈಲ್ವೆ ಸ್ಟೇಷನ್ ಕೂತಿದ್ದ ಸರ್. ನನ್ಗೆ ನೋಡ್ಬಿಟ್ಟು
ನನ್ಗೆ ಹೊಟ್ಟೆ ಹುರಿದು ಕರ್ದು ಇಲ್ಲಿ ಚಿಕ್ಕವನ್ ಮನೆಗೆ ಸೇರ್ಸಲ್ಲ. ನಾನ್ ಚಿಕ್ಕವನ್ ಹೇಳ್ತೀನಿ, ಒಂದ್ ಗ್ಯಾರೇಜ್ ಇದೆಯಲ್ಲ ಅದು ಅಷ್ಟು ಕೊಡು, ಅವ್ನು ಬರ್ದ್ ಕೊಡ್ಬೇಡ, ಅಲ್ಲಿ ಇರೋಷ್ಟು ದಿನ ಇರ್ಲಿ, ಹೋದಾಗ ಹೋಗ್ಲಿ ಅವ್ನ ಹೆಂಡ್ತಿ ನನಗೆ ಇದ್ದಷ್ಟು ದಿನ ಅಲ್ಲಿ ಇರ್ಲಿ ಅಂತಂದ್ರೆ ಅವ್ನ್ ಕೊಡ್ಲಿಲ್ಲ. ಇಲ್ಲಿ ನನ್ ಮಗಳು ಒಡವೆನೆಲ್ಲ ಮಾರಿ ಅವಳ ಜಾಗದಲ್ಲಿ ಒಂದು ಬಾತ್ರೂಮ್, ಒಂದ್ ರೂಮ್, ಒಂದ್ ಸಿಟ್ಔಟ್ ಕಟ್ಟಿ ಸಾಯೋ ತನಕ ಇರ್ಲಿ ಅಂತ ಬಿಟ್ಲು. ಅವಳಿಗೂ ಅಷ್ಟೊಂದು ಮನೆ ಹತ್ರ ಹೋಗಿ ಅನ್ಬಾರ್ದೆಲ್ಲ ಅಂತಾನೆ ನನ್ ಮಗಳಿಗೆ, ಹಾಡ್ಬಾರ್ದೆಲ್ಲ ಆಡ್ತಾರೆ. ಅದಕ್ಕೆ ಅವನು ಇಷ್ಟೆಲ್ಲ ಆಡಿರತ್ತೆ, ಒಂದೊಂದು ಅಂಗ ಒಂದೊಂದು ಯಾವ್ದು ಆರ್ಗ್ಯಾನ್ಸ್ ಒಂದು ಉಳ್ದಿಲ್ಲ ಅವನ್ಗೆ, ಆದ್ರೂ ಅಷ್ಟ ಆಡ್ತಾನೆ. ಒಂದೊಂದು ಕಳ್ಕೊಂಡವನೆ ಅವನು. ಅದನ್ನ ನೋಡ್ದವ್ರು ಜನರು, ನಿಮ್ಮಂತವ್ರು ನೋಡ್ದವ್ರು ನನ್ಗೆ ಬೈತೀರ, ಅವ್ರ ನಾಟಕ ಹಂಗಿದೆ ಒಂದು. ಇನ್ನೊಂದು ನೋಡಿ, ಇಂಥ ಹುಡುಗನ್ಗೆ ಅಂತಾರಲ್ಲ, ಇವನು ಏನು ಎಷ್ಟು ದಿನ ಬದುಕ್ತಾನೆ ಅವನು ಅಂತ ನಂಗಿದ್ದಾನೆ ಅವನು. ಆದ್ರೆ ಇಷ್ಟು ಹಿಂಸೆ ಕೊಡ್ತಾನೆ ನನಗೆ. ಅದ್ರ ಜೊತೆ ಚಿಕ್ಕವನ್ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವ್ನ್ ಬಿಟ್ಟು ಚಿಕ್ಕವನ್ ಹೇಗಂದ್ರೆ ಒಂದೇ ಕಲ್ಲಲ್ಲಿ 2 ಹೆಚ್ಚು ಹೊಡಿತಾ ಇದ್ದಾನೆ. ಚಿಕ್ಕವನು ಅಂತ ನರ್ಕ ಕೊಡಿಸ್ತಾ ಇದ್ದಾನೆ. ಅವನು ನಾನು ಸ್ಮಶಾನಕ್ಕೆ ಹೋಗ್ಬೇಕು, ಅವ್ನ್ ಜೈಲ್ಗೆ ಹೋಗ್ಬೇಕು, ಆಮೇಲೆ ಅವ್ನ್ ಬಂದು ನಮ್ ಗೋರಿ ಮೇಲೆ ಸೌದ ಕೊಟ್ಕೊಂಡು ಬದುಕ್ಬೇಕು ಅಂತ ತಿಳ್ಕೊಬಿಟ್ಟ. ಹೆಂಡತಿ ಅಷ್ಟು ಚೆನ್ನಾಗಿದ್ದ, ಈ ಮಗ ಹಿಂಗ ಆದ್ನ ಅಂತಂದ್ರೆ ನನ್ಗೆ ಹೇಳ್ಕೊಳಕ್ ಆಗಲ್ಲ, ನಂಗೆ ನಂಬಕ್ ಆಗಲ್ಲ. ಬೇರೆಯವ್ರು ಹೆಂಗ್ ನಂಬ್ತಾರೆ? ಅವಳ ಸವಾಸದಿಂದ ಬೇಕಾದಷ್ಟು ನಮ್ ಚಿತ್ರಹಿಂಸೆ ಕೊಟ್ಟ. ಈಗ ಬೇರೆ ಇದ್ದಾನೆ, ಅವ್ನು ಇಲ್ಲೇ ಇದ್ದು ಬಿಟ್ಟಿದ್ರೆ ಅದು ಒಳ್ಳೆ ಕೆಲಸ ಮಾಡ್ದ ಅಂತ ಅನ್ಕೋತೀನಿ. ಇಲ್ಲೇ ಇದ್ದು ಬಿಟ್ಟಿದ್ರೆ ಏನೋ ಒಂಟಿ ತಂದಿದ್ದೀನಿ, ಇಲ್ಲ ಅಂದಿದ್ರೆ ನಾನು ಹುಚ್ಚಿ ಆಗ್ಬಿಡ್ತಿದ್ದೆ, ಹುಚ್ಚಿ ಮಾಡ್ಬಿಡೋನು ಅವನು. ಈಗ ಏನಂದ್ರೆ ಒಂದ್ ಮನೆ ಇದೆ ನನ್ನ ಹೆಸರು ಔಸಿಂಗೋಳ್ ಮನೆ, ಅದ್ ಕಿತ್ಕೊಳಕ್ಕೋಸ್ಕರ ಚಿಕ್ಕವನ್ ತುಂಬಾ ಸಾಹಸ ಮಾಡ್ತಿದ್ದಾನೆ. ಎಲ್ಲ ಸತ್ಯ ಗೊತ್ತಿದೆ, ತಗೊಳಕ್ ಆಗಲ್ಲ ನಾನು ಅಂತ ಪ್ರೀತಿಯಿಂದ ಗೆದ್ದಿದ್ರೆ ಎಲ್ಲ ಅವನ ಹೆಸರಿಗೆ ಮಾಡ್ಬಿಟ್ಟಿದೆ. ಆಮೇಲೆ ನನ್ ಏನು ಕರೆದು ಹಿಂಗ ಮಾತಾಡಾಗ ನನ್ಗೆ ಇದೊಂದ್ ಮನೆ ಕೊಟ್ಟಿದೆ, ನನ್ಗೆ ಇನ್ನೇನ್ ಮನೆ ಕೊಟ್ಟಿದೆ ಅನ್ಕೊಂಡ್ ಹೋಗ್ತಾನೆ. ಅಗಲ 44 ಅಗಲ ಇದೆ, 46 ಉದ್ದ ಇದೆ ಸರ್. ಫುಲ್ ಮನೆ ಕಟ್ಟಿದೆ, ದೊಡ್ಡ ಮನೆನೆ. ಸರಿ ತಾಯಿ, ಒಂದು ಮಾತು ಕೇಳಿಸ್ಕೊಳವ ಆಯ್ತು, ಕೇಳಿಸ್ಕೊ. ಅದಕ್ಕೆ ನಮ್ಮ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ. ಹೌದು ಸರ್, ನಮ್ಮ ಅಣ್ಣ ಅದೇ ಹೇಳೋದು, ಮಕ್ಕಳನ್ನ ಆಸ್ತಿ ಮಾಡು, ಆಸ್ತಿ ಮಾಡ್ಬೇಡ ಮಕ್ಕಳಿಗೆ ಅಂತ. ಮಕ್ಕಳಿಗೆ ಆಸ್ತಿ ಮಾಡಬೇಕು, ಆದರೆ ನಮ್ಮನ್ನೇ ಕಡೆಗಾಣಿಸುವಷ್ಟು ಅವರನ್ನ ನಾವು ತೀರಾ ಬುದ್ಧಿವಂತರು ಮಾಡ್ಲಿಕ್ಕೆ ಹೋಗ್ಬಾರ್ದು. ನನಗೆ ಖಂಡಿತ ನಿನ್ನ ಸ್ಥಿತಿಯ ಬಗ್ಗೆ ಮರುಕ ಇದೆ ತಾಯಿ, ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆದರೆ ಇವತ್ತು ಮಕ್ಕಳಿಗೆ ನೀನು ಬರ್ಕೊಟ್ಟೆ, ಅವ್ರ ಪಾಡಿಗೆ ಅವ್ರು ಸರಿ ಹೋದ್ರು ಅಥವಾ ಸರಿ ಹೋದ್ರು ಅನ್ನೋದಕ್ಕಿಂತ ಹೆಂಗೋ ನಿನ್ನ ಪಾಡಿಗೆ ನಿನ್ನ ನೆಮ್ಮದಿಯಾಗಿ ಹೋಗ್ಬಿಟ್ರು. ಅಂದರೆ ನನ್ನ ತಾಯಿಗಿಂತ ನನಗೆ ಆಸ್ತಿ ಮುಖ್ಯ ಅನ್ನೋ ಮಕ್ಕಳನ್ನು ಅಥವಾ ಅಂತಹ ಮಕ್ಕಳು ನನಗೆ ಜನಿಸಿದ್ದಾರೆ ಅನ್ನೋ ದುಃಖ ಇದೆಯಲ್ಲ, ಅಂದರೆ ಯೋಚನೆ ಮಾಡವ, ಒಂದು ಅಂಗೈ ಅಗಲ ಜಾಗನೂ ಇಲ್ದೇನೆ ಅವತ್ತು ದುಡ್ಕೊಂಡು ಅವತ್ತು ತಿನ್ಕೊಂಡು ಅಪ್ಪ ಅಮ್ಮನ್ ಸಾಕೊಂಡು ಎಷ್ಟು ಜನ ಇದ್ದಾರೆ ಈ ಜಗತ್ತಲ್ಲಿ. ಇರೋದಕ್ಕೆ ಒಡೆದಾಡ್ತವ್ರೆ, ಇಲ್ಲದೆ ಇರೋರು ಸುಮ್ಮನವ್ರಲ್ಲ. ಮತ್ತೆ ಒಮ್ಮೆನಾದ್ರೂ ನಿನ್ಗೆ ಅನ್ಸ್ಬೇಕಿತ್ತು, ಇದು ಯಾವುದು ಇಲ್ಲದೆ ಹೋಗಿದ್ರೆ ಬಹುಶಃ ನನ್ನ ಮಕ್ಕಳು ಸರಿ ಇರ್ತಿದ್ರೋ ಏನೋ. ಯಾವುದು ಇಲ್ಲದೆ ಹೋಗಿದ್ದಿದ್ರೆ ನಿನ್ನ ಮಕ್ಕಳು, ಅಂದ್ರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬೇರೆ, ಆದರೆ ಚೆಂದಾಗಿ ನೋಡ್ಕೊಳ್ಳದೆ ಹೋದ್ರೂ ಪರವಾಗಿಲ್ಲ, ತಂದೆ ತಾಯಿಯನ್ನು ಸುಮ್ಮನೆ ಅವ್ರ ಪಾಡಿಗೆ ಅವ್ರಿಗೆ ಬಿಡೋಕು ಅಂತ, ಅದನ್ನು ನಾವು ಒಳ್ಳೆ ಮಕ್ಕಳು ಅಂತಲೇ ಕರೆಯೋಣ. ಬೇಕಾದ್ರೆ ಏನು ಮಾಡೋದು ಬೇಡ, ಅವ್ರ ಪಾಡಿಗೆ ಅವರನ್ನು ಬಿಡೋದಕ್ಕೆ ಅಂದರೆ ಅವರ ವಿಕೃತ ಯಾವ ಮಟ್ಟಿಗಿದೆ ಅಂದರೆ, ನನಗೆ ತಾಯಿಗಿಂತ ನನಗೆ ಆಸ್ತಿ ಅಥವಾ ನನಗೆ ಇನ್ನೊಂದು ಮನೆ ಬರ್ಕೊಡೋಕೆ ಏನು ಅಂದರೆ ತಾಯಿ ಮೇಲೆ ಕೇಸ್ ಹಾಕೋದು, ಒಡೆಯೋದು. ಈ ಜನ್ಮದಲ್ಲಿ ನೋಡು ತಾಯಿ, ಒಂದು ದಿನ ಈ ಆಸ್ತಿ ಅಂತಸ್ತು, ಮಕ್ಕಳು, ಸೊಸೆ, ಬಂಧು ಬಳಗ, ಅಣ್ಣ, ತವರು ಮನೆ ಎಲ್ಲವನ್ನು ಒಂದು ದಿವಸ ಬಿಟ್ಟು ಹೊರಡಬೇಕು. ಆದರೆ ಹಾಗೆ ನಿನ್ನ ದೇಹದಿಂದ ಭಗವಂತ ಆತ್ಮವನ್ನು ಹೊರತೆಗೆಯುವ ಮುನ್ನ, ಅದನ್ನು ಸಾವು ಅಂತ ಕರಿತೀವಿ, ಹಾಗೆ ಸಾವು ಬರುವ ಮುನ್ನ ಒಮ್ಮೆ ಈ ಜಗತ್ತಿಗೆ ಸಾರಿ ಹೇಳಿಬಿಡು, ಮಕ್ಕಳಿಗೆ ಆಸ್ತಿ ಮಾಡುವುದರ ಬದಲು ಬಾಲ್ಯದಿಂದಲೇ ಅವನು ಹಠಮಾರಿನ ಅಥವಾ ಅವನು ಯಾಕೋ ಆ ಬುದ್ಧಿ ತೋರಿಸ್ತಾ ಇದ್ದಾನ, ಅವನನ್ನು ಹಾಸ್ಟ್ಲಿಗೆ ಹಾಕೋದು ಅಥವಾ ಅವನನ್ನು ತ್ಯಜಿಸೋದು, ಅಂದರೆ ಯಾವುದು ಅಂದರೆ ಎತ್ಕರುಳು ಸರ್, ಏನು ಮಾಡೋಕ್ಕಾಗುತ್ತೆ
ಸರಿ, ಹಂಗಂದಿದ್ದಕ್ಕೆ ಇವತ್ತು ಇಲ್ಲಿ ಬಂದು ಅನುಭವಿಸ್ತಾ ಇದ್ದೀರಾ. ಅಂಡ್ ನೀವಲ್ಲ, ಒಂದು ಹೆಣ್ಮಗಳು, ಈಗ ಆಕೆ ಕೆಟ್ಟವಳು ಸೊಸೆ ಹೋಗ್ಲಿ, ಇಂಥವನನ್ನ ಒಂದು ಹೆಣ್ಮಗಳಿಗೆ ಕೊಟ್ಟಿದ್ದೀರಿ ಎಂದಾಗ ಅವಳು ತನ್ನ ಆ ಮಟ್ಟಿನ ಕೆಟ್ಟತನ ತೋರಿಸ್ಲಿಕ್ಕೆ ಇವನ ಬುದ್ಧಿನೂ ಕಾರಣ ಅಲ್ವಾ? ಹೌದಲ್ಲ? ಈಗ ನಿಮ್ಮ ಗಂಡ ಏನು ಮನೆಗೆ ತರ್ತಾ ಇಲ್ಲ, ಅಥವಾ ಅವನಿಗೆ ಜವಾಬ್ದಾರಿ ಇಲ್ಲ, ಅಥವಾ ಅವನು ರೋಗಗ್ರಸ್ತ, ಮೈ ತುಂಬ ರೋಗಗಳೇ ತುಂಬಿದ್ದಾವೆ ಎಂದಾಗ ಒಂದು ಹೆಣ್ಣಾದವಳು ಎಚ್ಚೆತ್ತುಕೊಳ್ತಾಳೋ ಇಲ್ವೋ? ಎಚ್ಚೆತ್ಕೋಬೇಕಾಗಿತ್ತು ಸರ್. ನಾನೇ ಬೇಡ ಅಂದೆ ಅವನ ಇಲ್ಲಿ ಕಳ್ಸಿದ್ದೆ ನಾನು. ಇದು ಕುಡಿಯೋದ್ ಬಿಡ್ಸೋದು ಅದಕ್ಕೇನೋ ಹೇಳ್ತಾರೆ ಅಲ್ಲಿ ಸೇರ್ಸಿದಾಗ ಆ ಅಪ್ಪ ಮಗಳು ಹುಡುಕಿದ್ದಾರೆ, ಊರೆಲ್ಲ ಕೇಳಿದ್ದಾರೆ ಅವ್ನ ಸ್ನೇಹಿತರನ್ನೆಲ್ಲ ಎಲ್ಲ ಅಂತ. ಅವ್ನ್ ಕುಡಿಯೋದ್ ಬಿಡ್ಸೋದಕ್ಕೆ ಅದ್ ಯಾವ್ದೋ ಹೇಳ್ತಾರೆ, ಅದಕ್ಕೆ ಅದೆಂತದ್ದು ಸೆಂಟ್ರು. ಬಿಟ್ನಾ? ಇಲ್ಲ ಸರ್, 2 ಸತಿ ಸೇರ್ಸಿದೆ, 2 ಸತಿ ಬಿಡ್ಲಿಲ್ಲ, ನಮ್ ದುಡ್ಡು ವೇಸ್ಟ್ ಆಯ್ತು ಅಷ್ಟೇ. ಯಾರು ಮನಸ್ಸಿನಿಂದ ಒಂದು ಬದಲಾವಣೆ, ಅಯ್ಯೋ ನನ್ನ ತಾಯಿಗೆ ನಾನು ಕಣ್ಣೀರು ಹಾಕ್ಸ್ತಾ ಇದ್ದೀನಲ್ಲಪ್ಪ, ಅಯ್ಯೋ ನನ್ನ ತಾಯಿ ತಂದೆಯನ್ನು ಕಳ್ಕೊಂಡಿರೋ, ನಾನು ಗಂಡನನ್ನು ಕಳ್ಕೊಂಡಿರೋ ನನ್ನ ತಾಯಿ ಒಬ್ಬಂಟಿಯಾಗಿ ನೋವು ಅನುಭವಿಸ್ತಿದ್ದಾಳೆ, ಅದ್ರ ಮಧ್ಯೆ ನನ್ನದು ಬೇರೆ, ಅಯ್ಯೋ ಬೇಡ ಅಂದರೆ ಹೀಗೆ ಮನಸ್ಸಿಗೆ ಬಂದಾಗ ಆಗುವಂತಹ ಒಂದು ಬದಲಾವಣೆ ಇದೆಯಲ್ಲ, ಅದು ಬದಲಾವಣೆಯ ಹೊರತು ನೀನು ಎಲ್ಲಿಗೋ ದುಡ್ಡು ಕಟ್ಟಿ ಕಳಿಸ್ಬಿಟ್ರೆ ಅದೇ ಅಲ್ಲಿಂದ ಬಂದು ಒಂದು ವಾರ ಚೆನ್ನಾಗಿರ್ಬೋದು, ಆಮೇಲೆ ಮತ್ತೆ ಅದೇ ನೀನು ಅಂದರೆ ಆ ಊರಲ್ಲಿರೋ ಬಾರ್ಗಳನ್ನೆಲ್ಲ ಬೀಗ ಹಾಕ್ಸಕ್ಕಂತೂ ನಿನ್ನ ಕೈಲಾಗಲ್ಲ, ಹೌದಲ್ಲ? ಬೀಗ ಹಾಕ್ಸ್ತೀರಾ? ಇಲ್ಲ ತಾನೆ? ಅಯ್ಯೋ ನನ್ನ ಮಗ ಕುಡಿಯೋದು ಬಿಡಬೇಕು ಅಂತ ಎಲ್ಲ ಬಾರ್ನು ನಾಶ ಮಾಡೋಕೆ ಅಥವಾ ಬೀಗ ಹಾಕ್ಸೋಕಾಗೋದು ಇಲ್ಲ. ನನ್ನ ಮನೆ ಮಗ ಅವನು ಎಚ್ಚೆತ್ತುಕೊಳ್ಬೇಕು. ಆದರೆ ನಿನಗೆ ನಾನು ತಾಯಿ ಹೇಳೋದು, ಅದು ಯಾವುದೇ ಪರಿಸ್ಥಿತಿ ಬರಲಿ, ಆದರೆ ಅವನು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನೀನು ಅವನಿಗೆ ಆ ಹೌಸಿಂಗ್ ಬೋರ್ಡ್ ಮನೆ ಕೊಡಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಹೇಳ್ತೀನಿ, ಇನ್ನು ಮುಂದೆ ನಿನ್ನ ಒಂದು ನಯಾ ಪೈಸೆಗೂ ಆತ ಯೋಗ್ಯನಲ್ಲ. ಅಂಡ್ ಆತನಿಗೆ ಯಾವ ರೋಗಗಳು ಬಂದಿದ್ದಾವೆ, ಅಟ್ಲೀಸ್ಟ್ ಸಾಯುವ ಕೊನೆ ಸಮಯದಲ್ಲಾದರೂ ತನ್ನ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಆಗಿ ಆ ಜನ್ಮ ಅದು ಕೊನೆಯಾಗುತ್ತೆ. ಆದರೆ ನೀನು ಮನೆಯವ್ರ ಹೆಸರಿಗೆ ಬರ್ಕೊಡು, ಕಡೆ ಹೋಗೋ ಸಮಯದಲ್ಲಿ ನಿನ್ನ ಇಚ್ಛೆ ಬಂದಂತೆ ನೀನು ಮಾಡು ಹೋಗವ. ಆದರೆ ನನ್ನದನ್ನು, ಅದು ನನ್ನ ಆಸ್ತಿನೋ ನನ್ನ ವಸ್ತುನೋ ಅಥವಾ ನನ್ನದು ಅಂತ ಯಾರಿಗಾದ್ರೂ ಏನಾದರೂ ಕೊಡಬೇಕಂದ್ರೆ ಅದಕ್ಕೆ ಅವರು ಯೋಗ್ಯರ, ಅದನ್ನು ಅವರು ಉಳಿಸ್ಕೊಳ್ತಾರ ಅಂತ ನೋಡ್ಬೇಕು, ಹೌದಲ್ಲ? ಅಂದ್ರೆ ಕೇಳಿಸ್ಕೊ, ಎತ್ತು ಕರುಳು ಅನ್ನೋ ಕಾರಣಕ್ಕೆ ಈ ಹಿಂದೆ ಮಾಡಿರೋ ಅವಾಂತರಗಳೇ ಇವತ್ತು ಫಲ ಕೊಡ್ತಾ ಇದ್ದಾವೆ. ಇವತ್ತು ಆ ಹಣ್ಣುಗಳನ್ನೇ ನೀನು ತಿಂತಾ ಇರೋದು. ಯಾವ್ದ್ಯಾವುದನ್ನ ಅಯ್ಯೋ ಹೆತ್ತು ಮಗ ಅಂತ ಸಹಿಸ್ಕೊಂಡಲ್ಲ, ಯಾವ್ದ್ಯಾವುದನ್ನ ಅಂದ್ರೆ ಇವತ್ತು ನನ್ನ ಪಾಡಿಗೆ ನಾನು ಬಿಟ್ಬಿಡ್ಲಿ, ಅವ್ರ ಹಾಳಾಗಿ ಹೋಗ್ಲಿ, ಎತ್ತಗಾದ್ರೂ ಹೋಗಿ ಬದುಕೊಳ್ಳಿ ಅಂತ ಹೇಳ್ತಾ ಇದೆಯಲ್ವ. ಇದೇ ಮಾತನ್ನು ಬಹಳ ಹಿಂದೆನೆ ಹೇಳಿಬಿಟ್ಟಿದ್ರೆ ಇವತ್ತು ಅವನು ಬದುಕ್ತಿದ್ನೋ ಸಾಯ್ತಿದ್ನೋ ಏನೋ ಒಂದು ಆಗಿರೋದು. ಇಲ್ಲ ಸರ್, ಅವನು ಹಂಗ್ ಬದುಕಲ್ಲ. ಅವನು ಆ ತರ ತಿದ್ದುಕೊಳ್ಳೋದು ಬಿಡವಾ ನೀನು. ಅಂದ್ರೆ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಅದು ಯಾವ್ಯಾವ ಮೂಲಕ ಸರಿ ಮಾಡಬೇಕು, ಕೆಲವನ್ನ ಹಾಗೆ ಸರಿ ಮಾಡಬೇಕು. ಕೃಷ್ಣ ಮಹಾಭಾರತದಲ್ಲಿ ಕೆಲವೊಂದನ್ನ ಬುದ್ಧಿ ಮಾತು ಹೇಳಿ ಸರಿ ಮಾಡ್ದ, ಇನ್ನೊಂದಕ್ಕೆ ಆ ವಿಷ್ಣು ಚಕ್ರವನ್ನು ಬಳಸಲೇಬೇಕಾಯಿತು. ತನ್ನೂರು ನನ್ನೂರು ಅಂತ ಅಂದರೆ ನನ್ನ ಮಗ, ನನ್ನ ಗಂಡ, ನನ್ನವರು, ಇದು ಯಾವ ನನ್ನದು ಅನ್ನೋ ಭಾವನೆಯನ್ನು ಬಿಟ್ಟಾಗ ನಾವು ಅವನಿಗೆ ಶಿಕ್ಷೆ ಕೊಟ್ಟಾದರೂ ಸರಿ ಅವನನ್ನು ಸರಿ ಮಾಡಬೇಕು. ಅದು ಅಂದರೆ ಇವತ್ತು ಈ ಕಥೆಯನ್ನು ಕೇಳ್ತಾ ಇರೋ ಎಲ್ಲ ತಂದೆ ತಾಯಿಗಳಿಗೂ ಅರ್ಥವಾಗಲಿ. ಮಕ್ಕಳು ಪೋಲಿಗಳಿದ್ದಾರೆ, ಮಕ್ಕಳು ಯಾಕೋ ಹಾದಿ ತಪ್ಪಿದ್ದಾರೆ, ಮಕ್ಕಳು ಯಾಕೋ ತುಂಬ ಹಠ ಸ್ವಭಾವದವರಾಗಿದ್ದಾರೆ, ಅಯ್ಯೋ ಬಿಡು ಮುಂದೆ ಸರಿ ಹೋಗ್ತಾರೆ ಅಂತ ನೀವೇನಾದರೂ ಸುಮ್ಮನಾದರೆ ಮುಂದೊಂದು ದಿನ ನಿಮ್ಮ ಇಡೀ ಯೌವನ ಅಥವಾ ನಿಮ್ಮ ಇಡೀ ವೃದ್ಧಾಪ್ಯ ಕಣ್ಣೀರಿನಲ್ಲೇ ಕೈ ತುಳಿಬೇಕಾದ ಪರಿಸ್ಥಿತಿ ಬರುತ್ತೆ. ಇವತ್ತು ನಿಮ್ಮ ಕತೆ ಅದಕ್ಕೆ ಉದಾಹರಣೆ. ಆದರೆ ಇವತ್ತು ನಾನು ಹೇಳ್ತೀನಿ ತಾಯಿ, ತವ್ರ ಮನೆಯ ಸಂಪರ್ಕ ಇಟ್ಕೋ. ತವ್ರ ಮನೆಯವರು ಏನು ಹೇಳ್ತಿದ್ದಾರಲ್ಲ ಅದೇ ಧರ್ಮ, ಅರ್ಥ ಆಯ್ತಲ್ಲ? ಅದ್ರ ಹೊರತಾಗಿ ಬೇರೇನೂ ಇಲ್ಲ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಆ್ಯಂಡ್ ಇವತ್ತು ನೋಡವ, ಕಾನೂನಾತ್ಮಕವಾಗಿ ಸಂಘ ಸಂಸ್ಥೆಗಳಿದ್ದಾವೆ. ಈ ವಯಸ್ಸಲ್ಲಿ ನಿನ್ಗೆ ಅದೇನೂ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ. ಆದರೆ ಮಗನ ವಿಚಾರವಾಗಿ ಅವನು ನೆನ್ಪಿಟ್ಕೋ, ಇದೇ ವಿಚಾರದಲ್ಲಿ ತಾಯಿ ನಿನ್ನ ಮಗ ತೀರಾ ಯಾರೂ ಮುಟ್ಟೋಕ್ಕೂ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿಗೆ ನಿನ್ನ ಮಗ ಬರ್ತಾನೆ.
ಆದ್ರೆ ಈಗ ನೀನು ಅದನ್ನ ಮಗ ಅನ್ನೋ ಕಾರಣಕ್ಕೆ ನೀನು ದುಃಖ ಪಡಬೇಡ ತಾಯಿ, ಅದು ಆತನ ಕರ್ಮ. ಎಲ್ಲ ದುಃಖನು ಅವ್ರೆ ಮೊದಲೇ ಎಲ್ಲಾನು ದುಃಖನೆಲ್ಲಾನು ನನ್ನ ಕಣ್ಣೀರೆಲ್ಲ ಹಿಂಗೋಗ್ಬಿಟ್ಟಿದೆ ಸುರಿಸಿ. ನಾನು ಬೆಳೆದು ಬಂದದಕ್ಕೆ ನನ್ ಗೌರವನೇ ಇಲ್ಲ. ಒಂದ್ ಹೆಣ್ಣು ಬೀದಿಲಿ ಈ ಒಬ್ಳು ಕೆಟ್ಟ ಹೆಂಗ್ಸ ಇರ್ತಾಳ, ಅವಳಿಗಿಂತಲೂ ಕೀಳಾಗಿ ನನ್ ನೋಡ್ತಾರೆ. ಇವ್ರನ್ನ ಇಲ್ಲಿವರೆಗೂ ₹1 ದುಡ್ಕೊಂಬಂದ್ ಕೊಡಿ ಅನ್ನಿಲ್ಲ. ಅವನ್ಗೆ ಹೇಳ್ದ ಕೆಲ್ಸ ಸೇರಪ್ಪ ಅಂತ ದೊಡ್ಡವನ್ಗೆ ಹೇಳಿದ್ರೆ ನನ್ಗೆ ಕೆಲ್ಸ ಅಂದ. ಚಿಕ್ಕವನ್ಗೆ ಹೇಳ್ದೆ ಕೆಲ್ಸ ತಕೊಳ್ಳೋ ಏನಾದ್ರು ಅಂದ್ರೆ ಅವನು ಹೇಳ್ತಾನೆ ಸಂಬಳ ನಾನ್ ಯಾರು ಕೊಡ್ಬೇಕು ಅಂತಾನೆ. ಅಲ್ಲಿಗೆ ಮುಂದಕ್ಕೆ ನಾನು ಏನ್ ಮಾತಾಡ್ಲಿ ಇವ್ರಿಗೆ? ಇಲ್ಲ ತಾಯಿ, ಇವತ್ತು ನೋಡವ, ಈಗ ನೀನ್ ಯಾವ ಪ್ರಶ್ನೆಗಳನ್ನ ನನ್ನ ಮುಂದೆ ಇಡ್ತಾ ಇದೆಯಲ್ಲವ, ಇದೆಲ್ಲದಕ್ಕೂ ಮೂಲ ಕಾರಣ ನೀವೇ ಆಗಿದ್ದೀರಾ. ಅಂದ್ರೆ ಈಗ ನನಗೆ ಏನೋ ಒಂದು ಕಚ್ಚಿತು, ಏನೋ ಒಂದು ವಿಷ ನನ್ಗೆ ಏರ್ತು, ಅಥವಾ ಏನೋ ಸೊಳ್ಳೆ ಕಚ್ಚು, ನಾಯಿ ಕಚ್ಚು, ಹಾವು ಕಚ್ಚು, ಆ ಕಚ್ಚಿದಾಗ ಔಷಧಿ ತಗೊಳ್ಬೇಕು, ಹೌದಲ್ಲ? ಕಚ್ಚಿ 1-2-3 ವರ್ಷ ಆದ್ಮೇಲೆ ಔಷಧಿ ತಗೊಳ್ತಿದ್ರೆ ಅದನ್ನು ಅನುಭವಿಸಬೇಕು. ಅಂಡ್ ಇವತ್ತು ಒಬ್ಬ ತಾಯಿಯಾಗಿ ನೀನು ಕೇವಲ ಪ್ರಶ್ನೆಗಳನ್ನಷ್ಟೇ ಹೇಳ್ಬೋದೇ ಹೊರತು ಉತ್ತರ ಕಂಡುಕೊಳ್ಳೋ ಸ್ಥಿತಿಯಲ್ಲಿ ಈಗ ನೀನಿಲ್ಲ. ಯಾಕಂದ್ರೆ ನೀವು ಬಹಳ ಮುಂದೆ ಬಂದ್ಬಿಟ್ಟಿದ್ದೀರಾ. ಈಗ ಗಿಡವಾಗಿ ಬಗ್ಗದೆ ಇರೋದು ಮರವಾಗಿ ಬಗ್ಗೇತಾ? ಇಲ್ಲ, ಹೌದಲ್ಲ? ಈಗ ಅವೆಲ್ಲ ದೈತ್ಯವಾಗಿದ್ದಾವೆ, ಅವುಗಳಿಗೆ ಕಾಲದ ಹೊಡೆತವೇ ಬೀಳಬೇಕು. ಅದಕ್ಕೆ ನೀನ್ ಸರಿ ಮಾಡೋದಲ್ಲ. ಈಗ ನಾನು ಹೇಳೋದು ನಿನ್ನ ನೆಮ್ಮದಿ ಹೊಂದ್ಕೊಂಡ್ಕೊ. ಈಗ ಮಗ ಬಂದಂಗಂತವನೇ ಹಿಂಗಂತವನೇ ಇದು ಯಾವುದೋ ನೆನ್ನೆ ಮೊನ್ನೆ ಅಲ್ಲ, ತುಂಬಾ ವರ್ಷಗಳಿಂದ ಇದೊಂದು ಸಂಪ್ರದಾಯ ಬೆಳೆದು ಬಂದ್ಬಿಟ್ಟಿದೆ. ಅವನ್ ಬರೋದು ಬೈಯೋದು. ನೋಡವ, ಇದಕ್ಕೆ ನಾನು ಹೇಳೋದು, ಈ ಜಗತ್ತಲ್ಲಿ ಎಲ್ಲದಕ್ಕಿಂತ 2 ದೊಡ್ಡ ಶತ್ರುಗಳು, 2 ದೊಡ್ಡ ರಾಕ್ಷಸರಿದ್ದಾರೆ. ಒಂದು ರೋಗ, ಇನ್ನೊಂದು ಹಸಿವು. ನಿನಗೆ ಹಸಿವಾದ ದಿನ, ನಿನಗೆ ಅನ್ನ ಬೇಕಾ ಅಂತ ಅನಿಸಿದ ದಿನ, ಅಥವಾ ನಿನಗೆ ಅನ್ನ ಬೇಕಾದ ಸಮಯದಲ್ಲಿ ಯಾರನ್ನೂ ಬೇಡದ ಹಾಗೆ ನಿನ್ನ ಅನ್ನವನ್ನು ನೀನು ನೋಡ್ಕೊಳ್ಳೋಕೆ ಎಷ್ಟು ಉಳಿತಾಯ ಮಾಡ್ಕೊಳ್ಬೇಕು, ಎಷ್ಟು ದುಡ್ಡು ಇಟ್ಕೊಳ್ಬೇಕು, ಅದು ನೀನು ಇಟ್ಕೊಳ್ಬೇಕು. ಮತ್ತೆ ನಿನಗೆ ಯಾವುದೋ ಒಂದು ಕಾಯಿಲೆ ಬಂದಾಗ ಯಾರನ್ನೂ ಬೇಡದ ಹಾಗೆ ಹೋಗಿ ತೋರಿಸ್ಕೊಂಡು ಬರ್ಲಿಕ್ಕೆ ಎಷ್ಟು ಹಣ ಬೇಕು ಅಷ್ಟು ಇಟ್ಕೊ. ಅಂದರೆ ಹಸಿವು ಮತ್ತು ರೋಗ ಇವೆರಡಕ್ಕೂ ಯಾರಿಗೂ ನಾನು ಭಾರವಾಗದೆ ಹೋದರೆ ಅವನು ಈ ಜಗತ್ತಲ್ಲಿ ನೆಮ್ಮದಿ. ಅರ್ಥ ಆಯ್ತಲ್ಲ? ಹೌದು, ಅರ್ಥ ಆಯ್ತು. ಅಂದ್ರೆ ಈಗ ಅವನು ಬಂದು ಬೈಯೋದು, ಅವನೇನು ಅನ್ನೋ ಇದಕ್ಕೆ ನಾವೇನು, ಅಥವಾ ಅದಕ್ಕೆ ಪರಿಹಾರ ಇಲ್ಲ. ಆತ ಅನುಭವಿಸ್ಕೊಳ್ತಾನೆ. ನೀನೀಗ ಕಲ್ಲು ಮನಸ್ಸು ಮಾಡ್ಕೊಂಡಿದೆಯೇ ಸರಿ, ಆದ್ರೆ ಇದಕ್ಕಿಂತ ದೊಡ್ಡ ರೋಗ ಅಂತಾರೆ, ಅಥವಾ ಇದಕ್ಕಿಂತ ದೊಡ್ಡ ರಾಕ್ಷಸ ಏನು ಗೊತ್ತೇನು? ನಿನ್ಗೆ ಹಸುವಾಗ್ತಾ ಇದೆ, ಆದ್ರೆ ಅನ್ನ ಹಾಕ್ಲಿಕ್ಕೆ ಈಗ ವಯಸ್ಸಾಗಿದೆ, ದುಡ್ಕೊಂಡು ತಿನ್ನೋಕ್ಕಾಗಲ್ಲ, ಹಸುವಾಯ್ತು, ಈಗ ಅನ್ನ ಕೊಡೋಕೆ ಯಾರೂ ಇಲ್ಲ, ತಗೊಂಡು ತಿನ್ನೋಣ ಅಂದ್ರೆ ದುಡ್ಡಿಲ್ಲ, ಅವನು ಕಿತ್ಕೊಂಡ್ಬಿಟ್ಟ, ಅವನಿಗೆ ಕೊಟ್ಬಿಟ್ಟೆ, ಇವನಿಗೆ ಕೊಟ್ಬಿಟ್ಟೆ ಅಂತ ಕತೆ ಹೇಳಿದ್ರೆ, ಅಂದ್ರೆ ಹಸುವಾದಾಗ ನಿನಗೆ ಅನ್ನ ಸಿಗ್ತಾ ಇಲ್ಲ ಅಂದ್ರೆ ಅದು ಮಗನ ಬೈಗುಳಕ್ಕಿಂತ ದೊಡ್ಡ ನೋವು, ಹೌದಲ್ಲ? ಅನ್ನಕ್ಕೆ ಉಳಿತಾಯ ಮಾಡ್ಕೊ. ಮತ್ತೆ ಕಾಯಿಲೆ ಬಂದಿದೆ, ಏನೋ ರೋಗ ಬಂದಿದೆ, ರೋಗಗಳು ಹೇಳಿ ಕೇಳಿ ಬರೋಲ್ಲ, ಆ ರೋಗಗಳು ಬಂದಿದೆ, ಆಸ್ಪತ್ರೆ ತೋರಿಸ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ, ಆಸ್ಪತ್ರೆ ಪಕ್ಕದಲ್ಲೇ ಇದೆ, ಆದ್ರೆ ತೋರಿಸ್ಲಿಕ್ಕೆ ಹಣ ಇಲ್ಲ ಅನ್ನೋ ಪರಿಸ್ಥಿತಿ ಇದೆಯಲ್ಲ, ಅದು ನಿನ್ನ ಈ ಮಗನ ಬೈಗುಳಕ್ಕಿಂತ ದೊಡ್ಡ ನೋವು, ಹೌದಲ್ಲ? ದಯವಿಟ್ಟು ಸಮಾಜದಲ್ಲಿ ಎಲ್ರ ಮುಂದೆನೂ ಬೈತಾ ಇದ್ರೆ ನನ್ಗ ತುಂಬಾ ನೋವಾಗತ್ತಲ್ಲ ಸರ್. ಕೊಟ್ಟು ಕಳ್ಸಿಬಿಡೋದು, ಹೋಗು. ಬೇಡ ತಾಯಿ, ನಾನು ಹೇಳ್ತೀನಿ. ಈ ಹಿಂದೆ ಕೆಲವ್ರು ಹೇಳ್ತಾರೆ, ನನಗೆ ಕಮಿಷನ್ರು ಗೊತ್ತು, ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ನೀವು ಹೋಗಿ ತಾಯಿ, ನೀವು ಅಲ್ಲಿಗೆ ಹೇಳ್ತಾರೆ. ನೋಡವ, ನಾನು ಹೇಳೋದು ಕಾನೂನಾತ್ಮಕವಾಗಿ ನಿಮ್ಗೆ ಇನ್ನೂ ಏನೇನು ಅವಕಾಶ ಇದ್ದಾವೆ. ಅಂದ್ರೆ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋಕಲ್ಲದೆ ಹೋದ್ರು ಈ ಆತ್ಮ ಎಲ್ಲೋ ಒಂದು ಕಡೆ ಜೈಲೋ ಇನ್ನೆಲ್ಲೋ ಒಂದು ಕಡೆ ಪೆಟ್ಟು ತಿಂದೆ ಹೋದ್ರೆ ಇದು ಇನ್ನೂ ಕೆಡ್ತಾ ಹೋಗುತ್ತೆ. ಆ ಆತ್ಮದ ದೃಷ್ಟಿಯಿಂದ ಇದನ್ನೇ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಆ ಕೆಟ್ಟ ಮನುಷ್ಯರನ್ನ, ಈ ಕೆಟ್ಟ ವ್ಯಕ್ತಿಗಳನ್ನ, ಅಥವಾ ಈ ದುರಾತ್ಮರನ್ನ ಹೀಗೆ ಪಾಪ ಮಾಡ್ಲಿಕ್ಕೆ ಬಿಟ್ಬಿಟ್ರೆ ಅವರ ಆತ್ಮ ಇನ್ನೂ ಮೇಲೆದ್ದೇಳಕ್ಕೆ ಆಗದೆ ಇರುವಷ್ಟು ಪಾಪಗಳು ಮಾಡಿಬಿಡ್ತವೆ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಅಂದ್ರೆ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ನಾನೀಗ ಇವ್ರನ್ನೆಲ್ಲ ಕೊಲ್ಲಿಸ್ತಾ ಇರೋದು ಯಾಕೆ ಗೊತ್ತಾ? ಇವರೆಲ್ಲ ಮಹಾಪಾಪಿಗಳು, ಧರ್ಮವನ್ನು ಮೀರಿ ಹೊರಟೋಗಿದ್ದಾರೆ, ಧರ್ಮವನ್ನು ದಾಟಿ ತುಂಬಾ ಮುಂದೆ ಹೋಗಿದ್ದಾರೆ, ಇವರೆಲ್ಲ ದುಷ್ಟರಾಗಿದ್ದಾರೆ. ಈಗ ನಾನು ಇವರನ್ನು ಕೊಲ್ಲದೆ ಹೋದ್ರೆ ಇವರು ಇನ್ನಷ್ಟು ಪಾಪಿಗಳಾಗ್ತಾರೆ. ನಾನೀಗ ಇವರನ್ನು ಕೊಂದ್ರೆ ಅವರು ಮತ್ತೆ ಮರುಜನ್ಮ ತೆಗೆದುಕೊಂಡು ಒಳ್ಳೆಯವರಾಗ್ಲಿಕ್ಕೆ ಅವಕಾಶ ಇದೆ, ಅದಕ್ಕೆ ನಾನು ಇವರನ್ನು ಕೊಲ್ಲಿಸ್ತಾ ಇದ್ದೀನಿ. ಅಂದ್ರೆ
ಕೊಲ್ಲೋದು ಕೂಡ ನಾನು ಅವ್ರ ಮೇಲೆ ತೋರ್ತಾ ಇರೋ ದಯೆ. ಅಂದರೆ ಕೆಲವೊಮ್ಮೆ ಕೆಟ್ಟವರನ್ನ ಜೈಲಿಗೆ ಹಾಕ್ಸೋದು ಕೂಡ ಅದು ಶಿಕ್ಷೆ ಅಂತಲ್ಲ, ಅದು ದಯೆ, ಹೌದಲ್ಲವ? ಯಾಕಂದ್ರೆ ಜೈಲಲ್ಲಿ ಒಳ್ಳೆಯವನಾಗೋ ಸಾಧ್ಯತೆ ಇರುತ್ತೆ, ಹೌದಲ್ಲ? ಹೌದು ಸರ್. ನಿನ್ನ ಮಗನಿಗೆ ಅಂಥದ್ದೇನೋ ಶಿಕ್ಷೆ ಆಗಬೇಕು, ನಿನಗೆ ತೊಂದರೆ ಕೊಟ್ಟ ಅಂತ ಅಲ್ಲ, ಅದು ಇನ್ನಷ್ಟು ಪಾಪವನ್ನು ಮಾಡಿ ಮುಂದಿನ ಜನ್ಮದಲ್ಲೂ ತೀರಿಸೋದಕ್ಕೆ ಆಗದೇ ಇರೋಷ್ಟು ಪಾಪಗಳು ಮಾಡಿ ಆ ಪಾಪದಲ್ಲೇ ಮುಳುಗೋಗೋದಕ್ಕಿಂತ ಹೀಗೆ ಆ ಪಾಪಗಳನ್ನು ಒಂದು ಕಡೆ ಕೊನೆ ಮಾಡಿ ಅದು ತಾನಾಗೆ ಸಾಯುತ್ತೋ ಇಲ್ಲ ಜೈಲಿಗೆ ಹೋಗುತ್ತೋ ಇಲ್ಲ ಏನೋ ಒಂದು ಆಗುತ್ತೋ, ನೀನು ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಬಿಸಿ ಮುಟ್ಟಿಸಬೇಕು. ಇಲ್ಲ ನನಗೆ ಹೆತ್ತು ಕರುಳು, ನಾನು ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ ಅನ್ನೋದಾದರೆ, ಗಾಂಧಾರಿ ಹೇಗೆ ತನ್ನ ಮಕ್ಕಳ ಸಾವುಗಳನ್ನು ಕಣ್ಣಾರೆ ನೋಡಿದ್ಲೋ, ಧೃತರಾಷ್ಟ್ರ ಹೇಗೆ ತನ್ನ ಮಕ್ಕಳ ಸಾವುಗಳನ್ನು ಕಣ್ಣಾರೆ ನೋಡಿದ್ನೋ, ಹಾಗೆ ನೀನು ನಿನ್ನ ಮಕ್ಕಳ ಅವನತಿಯನ್ನ ಯಾರು, ಯಾಕಂದ್ರೆ ಈ ಹೆಣ್ಣಿನ ಚಟ, ಹೆಣ್ಣೆ ಚಟ, ಈ ಆಸ್ತಿ, ನೀನಿವತ್ತು ಹೌಸಿಂಗ್ ಬೋರ್ಡ್ ಕೊಟ್ಟ ತಕ್ಷಣ ನೀನು ಒಳ್ಳೆಯವಳಾಗ್ತೀಯ ಅಂತ ಇಲ್ಲ, ಅದಾದ್ಮೇಲೆ ನೀನು ಮೂಸು ನೋಡಲ್ಲ. ಮುಗೀತು ಅವಾಗ. ನನ್ನ ಒದ್ದು ಚಿಕ್ಕವನು ಹೇಳ್ತಾನೆ, ಒದ್ದು ಹೊರ್ಗಾಕಿನು ಎಲ್ಲಾರ ಹೋಗ್ಲಿ ಅಂತ, ತಾಯಿಯನ್ನ ಕನ್ಸನ್ನಲ್ಲಿ ಬಿಟ್ಟಿದ್ದೀನಿ ಅಂತ. ಬಿಡು ತಾಯಿ, ಆಯ್ತು. ಅವರವರ ತಮ್ಮ ಮಾತುಗಳಿಗೆ ಏನ್ ಶಿಕ್ಷೆ ತಗೊಳ್ಬೇಕು ಆ ಮಾತುಗಳು ಮನಸ್ಸಲ್ಲಿ ನನ್ನ ಜೀವ ಹೋಗೋವರೆಗೂ ಮರೆಯಲ್ಲ, ಅದನ್ನ ಮರೆಯಕ್ಕಾಗಲ್ಲ. ಬೇಡವ. ಈಗ ನಾನು ಹೇಳೋದು, ಅವನು ನನ್ನ ಎದೆ ಒಳಗೆ ನನ್ ಮನ್ಸೊಳಗೆ ಬಿಟ್ಕೊಂಡ್ ಸಾಕದೆ, ಅವನ್ ಕೆಟ್ಟೋದ, ಇವನು ಕೆಡಬಾರ್ದು ಅಂದ್ಬಿಟ್ಟು ಅಷ್ಟು ಜೋಪಾನವಾಗಿ ತೆಪ್ಪೊಳಗೆ ಸಾಕದೆ. ಅವನು ಈ ತರ ಹೆಣ್ಣು ಮದ್ವೆ ಆದದೆ ಸರಿ, ಮಧ್ಯದಲ್ಲಿ ಬಂದೊಳಗೋಸ್ಕರ ತನ್ನ ಹುಟ್ಟು, ತನ್ನ ಬೇರೆ ಮೂಲನೇ ಬೇಡ ಅಂತ ಹೊಟ್ಟೋದ. ಸರಿ ತಾಯಿ, ಬೇರೆ ಬೇಡ ಅಂತ ಹೋದವರು ಅದೆಷ್ಟು ದಿನ ರೆಂಬೆ ಕೊಂಬೆಗಳನ್ನು ನಂಬಿಕೊಂಡಿರ್ತಾರೆ, ನಾವು ನೋಡೋಣ. ಈಗ ನಾನು ನಿಮಗೆ ಹೇಳೋದವ, ನೀವು ಮುಂದೆ ಬಂದಿದ್ದೀರಾ, ಈಗಲೂ ಮಗ, ಸಂಸಾರ, ಸೊಸೆ ಇದೆ ಅಂದರೆ ಇವೆಲ್ಲದರಿಂದ ದೂರ ಇದ್ದು ಸ್ವಲ್ಪ ಭಗವಂತನ ಕಡೆ, ಭಗವಂತ ನನಗೆ ಉಳಿದಿರೋ ನೀನು ಒಬ್ಬನೇ ಈಗ, ಹೌದಲ್ಲವ? ಹೌದು ಹೌದು. ಅದು ಒಂದೇ ಉಳಿದಿರೋದು. ನಿನ್ ಸತ್ರೂ ಕೂಡ ತಾಯಿ, ದೇಹವನ್ನ ನಿನ್ನ ಸಂಬಂಧಿಕರು ಅವರು ಇವರು ತಗೊಂಡು ಸುಟ್ಟಾಕ್ಬೋದು, ಮುಚ್ಚಾಕ್ಬೋದು, ಊತ ಹಾಕ್ಬೋದು, ಆದರೆ ಅಂತಿಮವಾಗಿ ನನ್ನ ಆತ್ಮ ಆಶ್ರಯಿಸಬೇಕಾಗಿರೋದು ಪರಮಾತ್ಮನನ್ನ. ಗೊತ್ತಿದ್ದು ಅಂದ್ರೆ ಯಾವ ಜನ್ಮದ ಪಾಪವು ಎಂತ ಮಕ್ಕಳನ್ನ ಎತ್ತಬಿಟ್ಟೆ, ಇದೆಲ್ಲ ಕಣ್ಣಾರೆ ನೋಡ್ದೆ, ಇನ್ನೂ ನನ್ನ ಪಾಪಗಳು ತೀರಿಲ್ವಾ ಭಗವಂತ? ಅಂದ್ರೆ ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ. ಅವ್ರು ಏನು ಮಾಡ್ತಾರೆ, ಮಕ್ಕಳು ಅನ್ನೋ ಒಂದು ಕಾರಣ ಹೊರತುಪಡಿಸಿದ್ರೆ ಆ ಮನುಷ್ಯರೂ ಕೂಡ ನಿನ್ನ ಹಾಗೆ ಒಂದು ಆತ್ಮ, ಏನೋ ಕಾರಣ ಸಂಬಂಧ, ಜನ್ಮ ಸಂಬಂಧ, ಕರ್ಮ ಸಂಬಂಧಗಳಿಂದ ನಿಮಗೊಬ್ರು ಯಾರೋ ಮಕ್ಕಳು ಅಂತ ಇದ್ದಾರೆ, ಅಣ್ಣ ಅಂತ ಇದ್ದಾರೆ ಅಂದರೆ ಬಾಂಧವ್ಯಗಳನ್ನು, ಸಂಬಂಧಗಳನ್ನು ಸ್ವಲ್ಪ ಬದಿಗಿಟ್ರೆ ಎಲ್ಲರೂ ಅವರವರ ಕರ್ಮವನ್ನು ನಿಭಾಯಿಸ್ತಾ ಇದ್ದಾರೆ. ಅವರವರ ನಿಲ್ದಾಣಗಳು ಬಂದಾಗ ಅವರವರು ಇಳ್ಕೊಳ್ತಾರೆ. ಹೀಗೆ ಒಂದು ದಿವಸ ಎಲ್ಲರೂ, ಪ್ರಕೃತಿ ನಿಯಮ, ಹುಟ್ಟಿದವನು ಸಾಯಲೇಬೇಕು, ಒಂದಾದವರು ದೂರ ಆಗಲೇಬೇಕು, ಇದು ನಿಯಮ, ಯಾವುದು ಹಂಗೆ ಇರುವುದಿಲ್ಲ. ಹಾಗಾಗಿ ಯಾವುದನ್ನು ಕಳ್ಕೊಂಡಿದೆಯೋ ಯಾವುದು ನಿಂದಲ್ಲ, ನಿನ್ನ ಹತ್ರ ಇರೋದು ನಿಂದಲ್ಲ. ಈಗ ನೋಡವ, ಯಾವುದು ನಿನ್ನ ಹೆಸರಲ್ಲಿದೆಯೋ ಮುಂದಿನ 20-30 ವರ್ಷದಲ್ಲಿ ಅದು ಬೇರೆ ಹೆಸರಲ್ಲಿರುತ್ತೆ, ಮುಂದಿನ 100 ವರ್ಷದಲ್ಲಿ ಅದು ಬೇರೆಯವ್ರ ಹೆಸರಲ್ಲಿರುತ್ತೆ. ಇವತ್ತು ನಿಮ್ಮ ಹೆಸರಲ್ಲಿರೋದೆಲ್ಲ ಏನು ಭೂಮಿ ಹುಟ್ಟಿದಾಗ್ಲಿಂದ ನಿಮ್ಮ ಹೆಸರಲ್ಲೇ ಇದೆಯಾ? ಇಲ್ಲ, ಅದು ಎಷ್ಟು 1000 ಜನರ ಹೆಸರಲ್ಲಿ ಬದಲಾಗಿ ಬಂದಿದೆಯೋ, ಹೌದಲ್ಲ? ಹೌದು ಹೌದು. ಸತ್ಯ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವುದು ಅಂದರೆ ಇವತ್ತು ನಾವು ಕೂತಿರೋ ಜಾಗ ನಮ್ಮದು ಅಂತ ಯಾವ್ದು ನಾವು ಸೈಟ್ ಕಟ್ಕೊಂಡಿದ್ದೀವಿ, ಕಾಂಪೌಂಡ್ ಕಟ್ಕೊಂಡಿದ್ದೀವಿ, ಮುಂದಿನ 20-30 ವರ್ಷದಲ್ಲಿ ಅದು ಬೇರೆಯವ್ರ ಹೆಸರಲ್ಲಿ ಇರುತ್ತೆ, ಆಮೇಲೆ ಬೇರೆಯವ್ರ ಹೆಸರಿಗೆ ಹೋಗೋದು. ಭೂಮಿ ತಾಯಿ ಅದು ಅವಳು ಅಲ್ಲೇ ಇದ್ದಾಳೆ, ನಾವು ನಮ್ಮದು ಈ ಜಾಗ ನಂದು ಅಂತೀವಿ. ಆದರೆ ನಾವು ಮತ್ತೆ ಭೂಮಿ ತಾಯಿ ನಮ್ಮನ್ನು ಬಾರೋ ಕೆಳಗೆ ನನ್ನ ಒಳಿಕೆ ಅಂತ ಎಲ್ಲರನ್ನೂ ನಮ್ಮನ್ನು ಎಳ್ಕೊಳ್ತಾಳೆ. ಆಕೆ ಅಲ್ಲೇ ಇದ್ದಾಳೆ. ಏನಂದ್ರೆ ಒಡೆಯರ ಹೆಸರು, ಮಾಲೀಕರ ಹೆಸರು ಬದಲಾಗ್ತಾ ಹೋಗುತ್ತಷ್ಟೇ, ಹೌದಲ್ಲ? ಹೌದು ಹೌದು. ಭೂಮಿ ತಾಯಿ ಮತ್ತೆ ಮನುಷ್ಯ ಇವರಿಬ್ರು ಹಠಕ್ಕೆ ಬಿದ್ದಿದ್ದಾರೆ. ಭೂಮಿ ನನ್ನೋಳು ಅಂತ ಮನುಷ್ಯ, ಮನುಷ್ಯ ನನ್ನವನು ಅಂತ ಭೂಮಿ. ಕಡಿಗೆ ಗೆಲ್ಲೋದು ಭೂಮಿನೇ. ಯಾಕಂದ್ರೆ ಮನುಷ್ಯನನ್ನ ಭೂಮಿ ಒಳಗಡೆ ಊತಾಕ್ತಾರೆ ಅಥವಾ ಬೂದಿಯಾಗಿ ಭೂಮಿ ಒಳಗಡೆನೆ ಸೇರ್ಕೊಳ್ತಾನೆ, ಹೌದಲ್ಲ? ಹೌದು ಹೌದು. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳವ. ಇವತ್ತು ನನ್ನ ಹೆಸರಲ್ಲಿರೋದು ಗೊತ್ತಿಲ್ಲ, ಯಾರ್ದು ನಾವು ಬರ್ಬೇಕಾದ್ರೆ ತಂದಿಲ್ಲ, ಹೋಗ್ಬೇಕಾದ್ರೆ ತಗೊಂಡು ಹೋಗಲ್ಲ. ಆದರೆ
ಈ ಲೋಕದಲ್ಲಿ ಬದುಕಿದ್ದು ಅಂದರೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಏನೆಲ್ಲ ನಾನು ನನ್ನ ಶ್ರಮದಿಂದ ಸಂಪಾದನೆ ಮಾಡಿದೆ ಅದನ್ನು ಹೋಗಬೇಕಾದ್ರೆ ಯೋಗ್ಯರಿಗೆ ಕೊಟ್ಟು ಹೋಗಬೇಕು. ಹೌದು ಸರ್. ಅಯೋಗ್ಯರನ್ನ ಯೋಗ್ಯರನ್ನಾಗಿ ಮಾಡಿ ಆಮೇಲಾದರೂ ಕೊಟ್ಟು ಹೋಗಬೇಕು. ಇಲ್ಲ ಅಯೋಗ್ಯರಾಗೇ ಇರ್ತೀವಿ ಅಂದರೆ ಅವರು ಮಕ್ಕಳಾದರೂ ಆಗಿರ್ಬೋದು, ಇಲ್ಲ ನಾವು ಅಯೋಗ್ಯರಾಗೇ ಇರ್ತೀವಿ ಅಂದರೆ ಅವ್ರಿಗೆ ಬಿಡುಗಾಸು ಕೊಡಬಾರ್ದು. ಯಾಕಂದರೆ ಅಯೋಗ್ಯರಿಗೆ ಅಧರ್ಮಿಗಳಿಗೆ ನೀವು ಆಸ್ತಿ ಹಣವನ್ನು ಕೊಟ್ಟರೆ ಅವರ ಅಧರ್ಮ ಹೆಚ್ಚಾಗಲಿಕ್ಕೆ ನೀವೇ ಕಾರಣ, ಹೌದಲ್ಲ? ಹೌದು ಹೌದು. ದೇವಲೋಕದಲ್ಲಿ ಅಥವಾ ಮೇಲಿನ ಲೋಕದಲ್ಲಿ ಈ ಕಾರಣಕ್ಕೆ ನಿಮಗೆ ಶಿಕ್ಷೆ ಆಗುತ್ತೆ. ನೀನು ಅಧರ್ಮಿಗೆ, ಈಗ ಒಬ್ಬ ಉಗ್ರಗಾಮಿಗೆ, ಒಬ್ಬ ಕೊಲೆಗಾರರಿಗೆ ನಾವು ಹಣ ಕೊಟ್ಟಷ್ಟು ಅವ್ರು ಇನ್ನೂ ಆ ಕೆಲಸವನ್ನು ಇನ್ನೂ ಹೆಚ್ಚು ಮಾಡ್ತಾ ಹೋಗ್ತಾರೆ, ಹೌದಲ್ಲ? ಹೌದು ಹೌದು. ಹಾಗೆ ನಾವು ನಮ್ಮ ಸಂಪತ್ತುಗಳನ್ನು, ಅದು ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಯೋಗ್ಯರಿಗೆ ಕೊಡಬೇಕು. ಇದಕ್ಕೆ ಅಯೋಗ್ಯರಿಗೆ ಕೊಟ್ಟ ಕಾರಣಕ್ಕೆ ಏನೆಲ್ಲ ನಡೆದೋಗಿದೆ ಈ ಜಗತ್ತಲ್ಲಿ, ಅದು ಅಧಿಕಾರ ಆಗಿರ್ಬೋದು, ಆಸ್ತಿ ಅಂತಸ್ತಾಗಿರ್ಬೋದು, ಮನೆಯ ಜವಾಬ್ದಾರಿ ಆಗಿರ್ಬೋದು, ಯೋಗ್ಯರಿಗೆ ಕೊಡಬೇಕು. ಈಗ ತಾಯಿ ನಿನ್ನ ತವರು ಮನೆಯನ್ನ ನಂಬುಕೋ, ಆ ತವರು ಮನೆಯವರು ಹೇಳ್ದಂಗೆ ಕೇಳು, ಅಂಡ್ ಆ ಮನೆಯಲ್ಲಿ ನಿಲ್ಲು, ಪರವಾಗಿಲ್ಲ ಪ್ರಾಣ ಯಾವಾಗ ಬೇಕಾದರೂ ಹೋಗಲಿ, ನಾನು ನನ್ನ ಆ ಮನೆಯನ್ನ ಇವ್ರ ಹೆಸರಿಗೆ ಬರೆಯಲ್ಲ ಅಂತ ನಿಂತ್ಕೋ. ಅದೇನಾಗುತ್ತೋ ಆಗಲಿ, ನಿನ್ನ ತವರು ಮನೆಯನ್ನು ನೀನು ಆಶ್ರಯಿಸವ, ಆ ತವರು ಮನೆ ನಿನ್ನ ಬೆಂಬಲಕ್ಕಿದೆಯಾ, ಅದು ನಿನ್ನ ಪುಣ್ಯ. ಕಾಯಿಲೆ ಬರದಂಗೆ ಯೋಚನೆ ಮಾಡಿ ಕಾಯಿಲೆ ಬರೆಸ್ಕೊಂಡ್ರೆ ಮನೆ ಆಯಿತು, ಇನ್ನೊಂದು ಮನೆಯೂ ನಿನ್ನ ಹೆಸರಿಗೆ ಬರೋದ್ರು ಅಂದ್ಕೊಳ್ಳಿ, ಅಂತಿಮವಾಗಿ ನೆಮ್ಮದಿ ಇಲ್ಲ ಅಂದ್ರೆ ಯಾವ ಮನೆ ತಾಂಡು ಏನು ಮಾಡ್ಕೊಳ್ತೀರಿ, ಹೌದಲ್ವಾ? ಹಾಗಾಗಿ ಹೋಗವ, ಪಾರ್ಕ್ ಒಳಗಡೆ ಹೋಗು, ಅಲ್ಲಿ ಹಿರಿಯರು ಕೂತಿರ್ತಾರೆ, ಪರಿಚಯ ಮಾಡ್ಕೋ, ಮಾತಾಡು. ಅಂದ್ರೆ ಒಳ್ಳೆಯವರು ತುಂಬ ಜನ ಇದ್ದಾರೆ, ನಿನ್ನ ಕಷ್ಟಕ್ಕೆ ನೆರವಾಗೋರು ತುಂಬ ಜನ ಇದ್ದಾರೆ. ಬಟ್ ಏನಂದ್ರೆ ಮನ್ಸಲ್ಲೇ ಇಟ್ಕೊಂಡು ಕೊರಗೋದ್ರೆ ಯಾರಿಗ್ ಗೊತ್ತಾಗುತ್ತೆ? ಎಲ್ಲರೂ ನನ್ಗೆ ಸಹಾಯ ಮಾಡ್ತಿದ್ದಾರೆ ಸರ್. ಅವ್ರಿಗೆ ಏನ್ ಮಾಡ್ತಿದ್ದಾರೆ ಸಹಾಯನ ಅಂದ್ರೆ ಮಕ್ಳಿಗೆ ಹೇಳಕ್ ಆಗಲ್ಲ, ಇವ್ರನ್ನ ಜೋಪಾನ ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡು ಎಲ್ಲ ಮಕ್ಳೆಲ್ಲ ನನಗೆ ಸಹಾಯ ಮಾಡ್ತಿದ್ದಾರೆ. ಅಣ್ಣನ ಮಕ್ಕಳು, ನಮ್ಮ ಐದನ ಮಕ್ಕಳು ಎಲ್ಲಾರು ಆಗುತ್ತೆ. ಈ ಮಕ್ಕಳ ಬಗ್ಗೆ ನನ್ನ ಅಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದು, ನಾನು ಎಲ್ಗೋಯ್ತಾರೆ ಅಲ್ಲಿ ಕರ್ಕೊಂಡು ಹೋಗೋದು, ನನ್ ಚಿಂತೆ ಮಾಡ್ದಂಗೆ ನೋಡ್ಕೊತಾ ಇದ್ದಾರೆ. ಒಳ್ಳೆಯದು ತಾಯಿ, ಆ ವಿಚಾರದಲ್ಲಿ ನೀನು ಪುಣ್ಯವಂತೆ. ನಿನ್ನ ಯಾವುದೋ ಪುಣ್ಯ ನಿನ್ನನ್ನು ಇವತ್ತು ಕಾಪಾಡ್ತಾ ಇದೆ. ಈ ಮಕ್ಕಳ ವಿಚಾರವಾಗಿ ಅಂದರೆ ಅವರ ಅವನತಿಯನ್ನು ನೀನು ತಡೆಯೋಕ್ಕಾಗಲ್ಲ, ಅರ್ಥ ಆಯ್ತಲ್ಲ? ಅವರ ಪಾಪದ ಮೂಟೆ ತುಂಬ ಹೋಗ್ತಾ ಇದೆ, ಅದು ತುಂಬಿದ ಮೇಲೆ ನೀನು ಅದನ್ನು ತಡೆಯೋಕ್ಕಾಗಲ್ಲ. ಅವ್ರ ವಿಚಾರವನ್ನು ಬಿಡವ, ನಿನ್ನ ಆರೋಗ್ಯ ನೋಡ್ಕೊ, ಆಗ ಕರೆ ಮಾಡ್ತಾ ಇರು. ಆ್ಯಂಡ್ ಇವತ್ತು ನೀನು ಹೇಳಿದ ಈ ಕತೆ ಇದೆಯಲ್ಲವ, ತುಂಬ ಜನ ಪೋಷಕರಿಗೆ ತಮ್ಮ ಮಕ್ಕಳನ್ನು ಎಲ್ಲರ ಭವಿಷ್ಯ ಹಂಗೆ ಕಣ್ಮುಂದೆ ಬಂದು ಹೋಗಿರುತ್ತೆ ಇವತ್ತು ಎಷ್ಟೋ ಜನಕ್ಕೆ. ನಿಮ್ಮ ಹಾಗೆ ಆ ಮಕ್ಕಳು ಚಿಕ್ಕವರಿದ್ದ ಕಾಲದಲ್ಲೇ, ಅದಕ್ಕೆ ನಮ್ಮ ಮಹಾಭಾರತದಲ್ಲಿ ದುರ್ಯೋಧನ ಅಂತವನು ಆ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟಿದಾಗ ವ್ಯಾಸರು ಹೇಳ್ತಾರೆ, ವ್ಯಾಸರು ಮುನಿಗಳು ಋಷಿಗಳು, ಗಾಂಧಾರಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಈ ಮಗು ಇದೆಯಲ್ಲವಾ, ಇದು ನಿನ್ನ ವಂಶಕ್ಕೆ ನಾಶ ಮಾಡಲಿಕ್ಕೆ ಈ ಮಗು ಹುಟ್ಟಿದೆ, ಇದನ್ನು ತ್ಯಜಿಸಿಬಿಡು, ಈ ಮಗುವನ್ನು ಕೊಂದುಬಿಡು ಅಥವಾ ಈ ಮಗುವನ್ನು ಬಿಟ್ಟುಬಿಡು, ಇದು ನಿನ್ನ ವಂಶ ನಾಶ ಮಾಡಲಿಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಅವ್ರು ಕೇಳಲ್ಲ. ಹಾಗೆ ಅವನು ನನ್ನ ಮಗ ದೊಡ್ಡವನು ದುಷ್ಟ ದುರ್ಯೋಧನ ಆಗಿದ್ದಾನೆ ಅವನು. ಹಾಗಾಗಿ ಅವ್ರಗಳ ಕೊನೆ ಅದು ಕಾಲದಿಂದಲೇ ಸಮಯದಿಂದಲೇ ಆಗುತ್ತೆ. ಮನುಷ್ಯ ಪ್ರಯತ್ನದಿಂದ ಯಾರನ್ನೂ ಸರಿ ಮಾಡೋಕ್ಕಾಗ್ತಾ ಇಲ್ಲ, ಅವರು ಹಾಗೆ ದುಷ್ಟರಾಗೇ ಇದ್ದಾರೆ ಅಂದರೆ ಅದಕ್ಕೆ ಕಾಲದ ಹೊಡೆತ ಕಾಯ್ತಾ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರವ, ಆರೋಗ್ಯವನ್ನು ಕಾಪಾಡ್ಕೊ, ಯಾವ ಕೆಟ್ಟ ಯೋಚನೆಯೂ ಬೇಡ, ಏನು ದುಃಖ ಬೇಡ, ಕಳ್ಕೊಳೋಕೆ ನೀವೇನು ತಂದೂ ಇಲ್ಲ. ಇಲ್ಲೇ ನಾವೇನೇನು ಕಳ್ಕೊಂಡಿದ್ದೀವೋ ಅದು ಇಲ್ಲೇ ಪಡ್ಕೊಂಡು ಇಲ್ಲೇ ಕಳ್ಕೊಂಡಿದ್ದೀವಿ, ಹೌದಲ್ಲವಾ? ಏನು ತಗೊಂಡೋಗ ಅಷ್ಟೇ, ಇಲ್ಲೇ ಪಡ್ಕೊಂಡಿರೋದು, ಇಲ್ಲೇ ಪಡ್ಕೊಂಡಿರೋದು. ನನ್ಗೆ 66 ವರ್ಷ ಆಗಿದೆ, ಆಗ್ತಾ ಇದೆ ಸರ್ ಈಗ ರನ್ನಿಂಗು. ನನ್ಗೂ ಒಂದ್ ಮನೆ ದೊಡ್ಡ ಮನೆ ಕೆಲಸ ಮಾಡ್ಕೊಂಡು ನನ್ಗೂ ಸಾಕಾಗತ್ತೆ. ಒಂದು ಅಡಿಗೆ ಮಾಡ್ಕೊಂಡು ಉಣ್ಣಕ್ಕೂ ನನ್ಗೆ ಆಗಲ್ಲ, ಅಷ್ಟು ನನಗೆ ಹಿಂಸೆ ಆಗ್ತಾ ಇದೆ. ಗ್ರೇಟ್, ಒಳ್ಳೇದಾಗ್ಲಿ ತಾಯಿ. ಆ ಮನೆಯನ್ನು ಯಾವುದೇ ಕಾರಣಕ್ಕೂ ನಿನ್ನ ಜೀವನದ ಕೊನೆ ಕ್ಷಣದವರೆಗೂ ನಿನ್ನ ಪಾಲಿಗೆ ಅಥವಾ ನಿನ್ನನ್ನು ಯಾವುದೇ ಸ್ವಾರ್ಥ ಇಲ್ಲದ ಹಾಗೆ ನಿನ್ನನ್ನು ಯಾರು ನೋಡ್ತಾರೆ, ಉಪಚಾರ ಮಾಡ್ತಾರೆ, ಸಾಂತ್ವನ ಹೇಳ್ತಾರೆ, ಅಥವಾ ಯಾರು ನಿನಗೆ ನೆಮ್ಮದಿ ಕೊಡ್ತಾರೆ, ಅವರಿಗೆ ಅದನ್ನು ಕೊಟ್ಟು ಹೋದರೆ ಅದು ಧರ್ಮ.
ನನ್ನ ಪ್ರಕಾರ ಯೋಗ್ಯವಾದವ್ರಿಗೆ ಅದನ್ನ ಸಾಯ್ತಾ ನ್ಯಾಯ ನೀತಿ ಧರ್ಮದಲ್ಲೇ ಇಲ್ಲಿವರೆಗೂ ಸತ್ಯ ಅನ್ಕೊಂಡು ಬಂದಿದ್ದಕ್ಕೆ ನನಗೆ ಇಂತ ಅಸತ್ಯ ಸುಳ್ಳು ಮಕ್ಕಳು ಹುಟ್ಬಿಟ್ರು. ಏನು ಯಾರಿಗೂ ಒಬ್ರು ಮೋಸ ಮಾಡ್ಲಿಲ್ಲ ನಾನು, ಯಾವಾಗ್ಲೂ ಅಷ್ಟೇ ತಾಯಿ, ಸುಮ್ಮನೆ ಇದ್ದು ಬಿಡ್ತೀನಿ. ಇನ್ನೊಬ್ಬರಿಗೆ ನಾನು ಏನ್ ಕೆಟ್ಟದ್ ಮಾಡಕ್ ಹೋಗಲ್ಲ. ನನ್ನಲ್ಲಿ ನನಗೆ ಕೊಡ್ಲಿಲ್ಲ. ಕೇಳಿಸ್ಕೋ ತಾಯಿ, ನಾನು ಧರ್ಮವಂತ ಅನ್ನೋ ಕಾರಣಕ್ಕೆ ನನ್ನ ಮನೆಯ ಸೀಮೆ ಎಣ್ಣೆಯಿಂದ ಉರಿಯುವಂತಹ ದೀಪ ಸೀಮೆ ಎಣ್ಣೆ ಇಲ್ದಂಗೆ ಉರಿಬೇಕು. ನಾನು ಧರ್ಮವಂತ, ನಾನು ಧರ್ಮದಲ್ಲೇ ಬದುಕಿರೋನು, ಸೀಮೆ ಎಣ್ಣೆ ಇಲ್ದಂಗೆ ದೀಪ ಉರಿಬೇಕು ಅಂದ್ರೆ ಉರಿಯುತ್ತ ತಾಯಿ? ಇಲ್ಲವಾ? ಹೌದಲ್ಲವಾ? ನಾನು ಎಷ್ಟೇ ಧರ್ಮವಂತ ಆಗಿರ್ಬೋದು, ನಾನು ಎಷ್ಟೇ ಒಳ್ಳೆಯವಳಾಗೆ ಬಂದಿರಬಹುದು, ಏನು ಸೀಮೆ ಎಣ್ಣೆ ಕೊಡಬೇಕಿತ್ತು ಸರಿಯಾದ ಕಾಲಕ್ಕೆ ನಾನು ಕೊಟ್ಟಿಲ್ಲ ಅಂದ್ರೆ ಅದು ಅದರ ಪ್ರತಿಫಲವನ್ನು ನಾನು ಅನುಭವಿಸ್ಲೇಬೇಕು. ನಾನು ಧರ್ಮನೋ ಅಧರ್ಮ ಅದ್ರಲ್ಲಿ ನಮ್ಮಲ್ಲಿ ನಮ್ಮ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ದೇನೆ ದೊಡ್ಡವನ ಯಾವತ್ತೋ ಒಂದು ದಿನ ಅವನ ಹಾಸ್ಟೆಲ್ ಕಳಿಸ್ಬಿಟ್ಟಿದ್ರೆ ಸೇರ್ಸ್ಬಿಡಿ ಅಂತ ಅವ್ರು ಕೇಳಲಿಲ್ಲ. ಅದ್ರಿಂದ ಅವನಿಂದ ಇವನು ಹಾಳೋದ, ಒಬ್ರಿಂದ ಒಬ್ರಿಗೆ ಆಗೋಯ್ತು. ಇರ್ಲಿ ಅವ್ವ, ಈಗ ಕಾಲ ಮೀರಿ ಹೋಗಿದೆ. ಈಗ ಕೇವಲ ನಿಮ್ಮ ವೃದ್ಧಾಪ್ಯವನ್ನ ಒಂದಷ್ಟು ಧನಾತ್ಮಕ ಸತ್ಸಂಗಗಳಲ್ಲಿ ಕಳೀರಿ, ಮಠಮಾನ್ಯಗಳಲ್ಲಿ ಒಳ್ಳೆ ಹಿರಿಯರ ಜೊತೆ ಕಳೀರಿ, ಜ್ಞಾನಿಗಳ ಸಹವಾಸ ಮಾಡಿ, ದೇವರು ಚಿಂತನೆ ಮಾಡಿ. ಈಗ ಉಳಿದಿರೋದು ಅದನ್ನು ಬಿಟ್ಟು ಈಗ ಈತನ ಬಗ್ಗೆ ಯೋಚನೆ ಮಾಡಿಕೊಂಡು ಮತ್ತೆ ನಿಮ್ಮ ವೃದ್ಧಾಪ್ಯವನ್ನು ದುಃಖಮಯ ಮಾಡಿಕೊಳ್ಬೇಡವ. ಆಗ ಕರೆ ಮಾಡ್ತಾ ಇರಿ ತಾಯಿ, ನಿನಗೆ ಒಳ್ಳೇದಾಗ್ಲಿ ತಾಯಿ. ನಾನು ಹೇಳ್ದಂಗೆ ಆ ಆಸ್ತಿಯ ವಿಚಾರಕ್ಕೆ ನಿನ್ನ ಮಕ್ಕಳನ್ನ ಎಂದೂ ವಾರಸುದಾರನನ್ನಾಗಿ ಮಾಡಬಾರ್ದು. ಅರ್ಥ ಆಯ್ತಲ್ಲ? ನಿನಗೆ ಶುಭವಾಗ್ಲಿ ತಾಯಿ. ಬಂಧುಗಳೇ, ನೋಡಿ ಹೇಗಿದೆ ಜಗತ್ತು. ಇದೊಂದು ಕೇಳಿದಾಗ ಅನಿಸಿದ್ದು ಯಾಕೆ ಅಂದರೆ ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆಯಲ್ಲ, ಕನ್ನಡದಲ್ಲಿ ಒಂದು ಹಾಡಿದೆ, ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳು ಇರದವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಈ ಭೂಮಿಲಿ ಪುಣ್ಯನೂ ಇವರಿಂದ, ಈ ಬಾಳಲ್ಲಿ ಪಾಪನೂ ಇವರಿಂದ, ಮಕ್ಕಳು ಬೇಡ ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಹೆತ್ತು ನಿತ್ಯ ಅತ್ತವರು. ಎಷ್ಟು ಚೆನ್ನಾಗಿದೆ. ಮಕ್ಕಳ ಹೆತ್ತವರು, ಈ ಹೆತ್ತು ನಿತ್ಯ ಅತ್ತವರು. ಮಕ್ಕಳಿಲ್ದವರು ನಮಗೆ ಮಕ್ಕಳು ಬೇಕು ಅಂತ ಪೂಜೆ ಮಾಡ್ತಾರೆ. ಮಕ್ಕಳಿರೋ ತಾಯಂದಿರು ಈ ದುಃಖ. ಯಾವುದು ಸರಿ? ಮತ್ತೆ ಮಕ್ಕಳಿರೋದು ಸರಿನಾ, ಇಲ್ಲದೆ ಇರೋದು ಸರಿನಾ? ಇಲ್ಲ, ಅದನ್ನು ನಾವು ನಿರ್ಧಾರ ಮಾಡಲಿಕ್ಕಾಗಲ್ಲ. ಇಲ್ಲದೆ ಇರೋರ್ಗೊಂದು ದುಃಖ, ಇರೋರ್ಗೊಂದು ದುಃಖ. ಆದರೆ ಈ ತಾಯಿ ಕಥೆಯನ್ನು ಕೇಳಿ ನಾವು ತಿಳ್ಕೊಳ್ಬೇಕು, ಮಕ್ಕಳನ್ನ ಆಸ್ತಿ ಮಾಡದೆ ಹೋದರೆ ಮಕ್ಕಳನ್ನೇ ಆಸ್ತಿ ಮಾಡಬೇಕು. ನೀವು ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಎಷ್ಟು ಮಾಡಿಟ್ಟಿದ್ದಾರೆ, ಇದ್ದವನು ಹಂಚಿಕೊಳ್ಳೋ ಹೊಡೆದಾಡ್ತಾರೆ, ಇಲ್ದವರು ಸಂಪಾದನೆ ಮಾಡಲಿಕ್ಕೆ ಹೊಡೆದಾಡ್ತಾರೆ. ಹಾಗಂತ ಮಾಡಲೇಬೇಡಿ ಅಂತ ಅಲ್ಲ, ಅವರವರು ಬದುಕನ್ನು ನೀವು ನಿಮ್ಮ ಹಿರಿಯರಿಂದ ನಿಮ್ಗೆ ಎಷ್ಟೇ ಬಂದಿರಲಿ, ಅವರವ್ರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಿ, ಸಂಸ್ಕಾರ ಕೊಡಿ, ನಿಮ್ಮ ಅನ್ನ ನೀವು ದುಡ್ಕೊಳ್ರಪ್ಪ, ನಾವು ಸಾಯೋ ಕಾಲಕ್ಕೆ ನಿಮಗೆ ಭಾಗ ಮಾಡಿಕೊಡ್ತೀವಿ. ಆದರೆ ಅದನ್ನು ನಂಬಿಕೊಂಡು ನೀವು ಒಡೆದಾಡೋದಾಗಲಿ, ಅದನ್ನು ನಂಬಿಕೊಂಡು ನೀವು ಮನೇಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದಾಗಲಿ, ಕೂತು ಹುಂಡರೆ ಹುಡುಕಿ ಹೊನ್ನು ಸಾಲೋದು. ಕೋಟಿ ಇದ್ರೂ ಕೂಡ ಕೂತು ಉಣ್ಣವನಿಗೆ ಅದು ಸಾಲಲ್ಲ. ಹಾಗಾಗಿ ಇದು ನಮ್ಮೆಲ್ಲರಿಗೂ ಒಂದು ಜೀವನ ಪಾಠ. ಮಕ್ಕಳನ್ನು ಸಾಕಬೇಕು ಅಥವಾ ಮಕ್ಕಳನ್ನು ಹೆತ್ತಿದ್ದೀರಿ, ಅವ್ರು ಯಾಕೋ ಹಠ ಮಾಡ್ತಿದ್ದಾರೆ ಅಂದರೆ ನಿಮಗೆ ಬಾಲ್ಯದಲ್ಲಿ ಒಂದಷ್ಟು ವಿಚಾರಗಳು ಖಂಡಿತ ಅರ್ಥ ಆಗ್ತವೆ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಅದಕ್ಕೆ ನಮ್ಮ ಸುಭಾಷಿತ ಹೇಳುತ್ತೆ,
ಮಕ್ಕಳು 5ನೇ ವಯಸ್ಸಿನವರೆಗೂ ಅವ್ರಿಗೆ ಬೈಯೋದು ಒಡೆಯೋದು ಮಾಡಬಾರ್ದು. ಆಗ ಅವ್ರಿಗೆ ಚೆನ್ನಾಗಿ ಪ್ರೀತಿ ಕೊಡಬೇಕು. ಆದರೆ 5ರಿಂದ 15ನೇ ವಯಸ್ಸಿನವರೆಗೂ ಸ್ಟ್ರಿಕ್ಟ್ ಮಾಡಬೇಕು. ಅವ್ರಿಗೇನು ಕೊಡಬೇಕು ಏನು ಕೊಡಬಾರ್ದು ಅವ್ರು ಹೇಳ್ದಂಗೆ ಕೇಳೋದಲ್ಲ. ನಿಮಗೆ ಏನು ಧರ್ಮ ಅನಿಸುತ್ತೋ ನೀವು ಹೇಳ್ದಂಗೆ ಅವ್ರು ಕೇಳಬೇಕು. ಹಾಗಿರಬೇಕು ಮಕ್ಕಳ ವಿಚಾರದಲ್ಲಿ. 16ರಿಂದ 10ಗೆ ಅವ್ರ ಜೊತೆ ಸ್ನೇಹಿತರಂತೆ ಇದ್ಬಿಡ್ಬೇಕು. ಯಾಕಂದ್ರೆ 16ರವರೆಗೂ 15ರವರೆಗೂ ಏನು ಸಂಸ್ಕಾರ ಕೊಟ್ಟಿರ್ತೀರಿ, ಆಮೇಲೆ ಆ ಮರಗಳು ಹಂಗೆ ಬೆಳ್ಕೊಳ್ತವೆ. ನೀವು 16-15ವರೆಗೂ ಮುದ್ದಾಗಿ ಅವ್ರು ಏನು ಮಾಡಿದ್ರು ಸಹಿಸ್ಕೊಂಡು ಹೋಗಿ ಆಮೇಲೆ ಸಂಸ್ಕಾರ ಕೊಡ್ತೀನಿ ಅಂದ್ರೆ ಇಲ್ಲ, ವಾಲೆ ಅಲ್ಲಿ ಬೆಳೆದು ನಿಂತಿರ್ತವೆ. ಕಾಲೇಜು ಅಲ್ಲಿ ಇಲ್ಲಿ ಹೊರಗಡೆ ಏನೇನೋ ಸವಾಸ ಮಾಡಿರ್ತವೆ, ಅಲ್ಲಿ ಮಾತು ಕೇಳಲ್ಲ ಅವು. ಹಾಗಾಗಿ ಈ ತಾಯಿಯ ಕಥೆಯಿಂದ ನಾವು ಇದನ್ನ ನೋಡಿ, ಹೆತ್ತವರಿಗೆ ನಾವು ನೀವು ಹುಟ್ಟಿದಾಗ ನಮ್ಮ ಪಕ್ಕ ಹೆತ್ತವರಿದ್ರು, ನಗ್ತಾ ಇದ್ರು. ನಾವು ತೊಟ್ಲಲ್ಲಿದ್ದಾಗ ನಮ್ಮ ಪಕ್ಕ ಹೆತ್ತವರಿದ್ರು. ಈಗ ನಮ್ಮ ತಂದೆ ತಾಯಿಗಳು ಹಾಸಿಗೆ ಮೇಲೆ ವೃದ್ಧಾಪ್ಯದಲ್ಲಿದ್ದಾಗ ಅವ್ರ ಪಕ್ಕ ನಾವಿರಬೇಕು. ಅದೇ ವಿಧಿಯ ನಿಯಮ, ಅದೇ ಧರ್ಮ. ನಾವು ಹುಟ್ಟಿದಾಗ ನಮ್ಮ ಪಕ್ಕ ಹೆತ್ತವರಿದ್ರು, ಈಗ ಅವರು ವಯಸ್ಸಾದ ಕಾಲದಲ್ಲಿ ಅವ್ರ ಪಕ್ಕ ನಾವಿರಬೇಕು. ಮಕ್ಕಳಾಗಿ ನಾವು ಅದನ್ನು ಮಾಡ್ತಾ ಇಲ್ಲ ಅಂದ್ರೆ ಆ ಜನ್ಮವೇ ವ್ಯರ್ಥ, ಅದು ನರಕಕ್ಕೆ ದಾರಿ. ನೀವೇನು ದಿವಸ ಅಮೃತ ಕೊಡಿ, ದಿವಸ ಅವರನ್ನು ವೈಭೋಗದಲ್ಲಿ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಪ್ಪ ಅಮ್ಮನಿಗೆ ಮನವನ್ನು ನೋಯಿಸದ ಹಾಗೆ ಅವರು ಬಾಯ್ಬಿಟ್ಟು ಹೇಳ್ದೇನೆ ಅವರ ನೋವು ಅವರ ಸಂತಸ ಎರಡೂ ನಿಮ್ಗೆ ಅರ್ಥವಾಗಬೇಕು. ಅವರ ನಾಡಿ ಮಿಡಿತಗಳು ನಮ್ಗೆ ಅರ್ಥ ಆಗೋ ಥರ ನಮ್ಮ ಬದುಕು ಇರಬೇಕು. ಸ್ನೇಹಿತರೆ, ಈ ತಾಯಿಯ ದುಃಖ ಭಗವಂತನಿಗೆ ಅರ್ಥವಾಗಿ ಈ ತಾಯಿಯ ಈ ಪೂರ್ಣ ಆಯಸ್ಸನ್ನು ಕಳೆಯುವವರೆಗೂ ಆ ತಾಯಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ, ಯಾವುದೇ ರೀತಿಯ ನರಳಾಟ ಇಲ್ಲದ ಹಾಗೆ ಆ ತಾಯಿಯ ಬದುಕು ಇರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಮತ್ತು ಈ ಸ್ಥಿತಿ ಈ ತಾಯಿದು ಮಾತ್ರ ಅಲ್ಲ, ಈ ತಾಯಿ ನಮಗೊಂದು ಉದಾಹರಣೆ ಮಾತ್ರ. ಇಂಥವ್ರು ತುಂಬ ಜನ ಇದ್ದಾರೆ ಪಾಪ. ಅವರೆಲ್ಲರಿಗೂ ಮಕ್ಕಳು ಸರಿ ಹೋಗಲಿ, ಮಕ್ಕಳು ಪಾಠ ಕಲ್ತ್ಕೊಳ್ಳಿ, ಹೇಗೋ ತಂದೆ ತಾಯಿಯ ಬೆಲೆ ಮಕ್ಕಳಿಗೆ ಗೊತ್ತಾಗಲಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ದು ಯಾವ ಜಾತಿನೋ ನಿಮ್ದು ಯಾವ ಧರ್ಮನೋ ನನಗದು ಬೇಡ. ಎಲ್ಲರ ಅಪ್ಪ ಅಮ್ಮರ ಕಣ್ಣೀರು ಒಂದೇ. ಹಿಂದೂ ಧರ್ಮದವ್ರಿಗೊಂದು ನೋವು, ಮುಸ್ಲಿಮ್ವ್ರಿಗೊಂದು ನೋವು ಅಂತ ಅಲ್ಲ, ಎಲ್ಲ ತಂದೆ ತಾಯಿಗಳದು ಅದೇ ನೋವು ಅಲ್ವಾ? ಹಾಗಾಗಿ ನಾವು ಯಾವುದೇ ಧರ್ಮ ಆಗಿರಲಿ ಜಾತಿ ಆಗಿರಲಿ ನಮ್ಮ ಹೆತ್ತವರನ್ನು ಕಣ್ಣೀರು ಹಾಕಿಸದ ಹಾಗೆ ನಾವು ನೋಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಇದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಈ ಮುಂಚೆ ನೀವೇನೇ ತಪ್ಪು ಮಾಡಿರ್ಬೋದು, ಭಗವಂತ ಕ್ಷಮಿಸ್ತಾನೆ. ಆದರೆ ಇನ್ನು ಮುಂದೆ ನಮ್ಮ ತಂದೆ ತಾಯಿಗಳಿಗೆ ನಾವು ಕಣ್ಣೀರು ಹಾಕ್ಸೋದು ಬೇಡ. ಇಷ್ಟು ಮಾತ್ರ ಹೇಳ್ತಾ, ನಿನಗೆ ಶುಭವಾಗಲಿ ತಾಯಿ.